ಸೊ ಹೋಗಿದ ತಕ್ಷಣ ಆಜಾವ ಸ್ವಾಮೀಜಿ ಅಂತ ಹೇಳ್ಬಿಟ್ಟು ಅವ್ರು ಏನ್ ಸ್ವಾಮೀಜಿ ಅಂತ ನಮ್ಗೆ ಹೇಳ್ತಾ ಇದಾರಲ್ಲ ಅಂತ ಅನ್ಕೊಂಡೆ ನಾನು. ಆಜಾವ್ ಆಜಾವ್ ಚಾಯ್ ಪಿಯು ಅಂತ ಹೇಳ್ಬಿಟ್ಟು ಟೀ ಕುಡಿತಾ ಇದ್ರು, ನಮ್ಗೆಲ್ಲ ಟೀ ಕುಡಿಸಿದ್ರು. ಆಮೇಲೆ ಸಡನ್ ಆಗಿ ನನಗೆ ನೀನು ಗಾಂಧಿ ಅಲ್ದೇ ಇದ್ರೆ, ನೀನು ಬುದ್ಧ ಅಲ್ದೇ ಇದ್ರೆ ನನ್ನ ಹತ್ರ ಬರಬೇಡ, ಇಲ್ಲಿಂದ ಹೊಟ್ಟೋಗು ನೀನು ಅಂತ ಹೇಳ್ಬಿಟ್ಟು ಏನೋ ಕೋಪದ ಮೂಡಲ್ಲಿ ಇದ್ದಂಗಿದ್ದೀರಾ ಅಂತ ಹೇಳಿದೆ. ಆ ತರ ಹೇಳಿದ ತಕ್ಷಣ ಅವರು ನನಗೆ, ಹೌದು ನಾನು ಕೋಪಿಷ್ಟ, ನಿನ್ನ ಹತ್ರ ಬರಬೇಡ ನೀನು, ಇಲ್ಲಿಂದ ಹೊರಟೋಗು ನೀನು ಅಂತ ಹೇಳ್ಬಿಟ್ಟು ಜೋರ್ ಜೋರಾಗಿ ನನಗೆ ಸಂಬೋಧಿಸಕ್ಕೆ ಶುರು ಮಾಡಿದ್ರು. ಜೊತೆಗೆ ಇಲ್ಲಿರೋರಿಗೆ ಎಲ್ಲರಿಗೂ ಕಿರಿಸಿ ಹೇಳಿದ್ರು, ಇವ್ರನ್ನೆಲ್ಲ ನೆಕ್ಸ್ಟ್ ಟೈಮ್ ಇಂದ ಇಲ್ಲಿ ಬಿಡಬೇಡಿ, ಇಲ್ಲೆಲ್ಲ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಹೇಳಿದ್ರು. ತುಂಬಾ ಆ ಗಾಢವಾಗಿ ಸಾಧನೆ ಮಾಡ್ಲಿಕ್ಕೆ ಮತ್ತೆ ತುಂಬಾ ಅಡ್ವಾನ್ಸ್ ಲೆವೆಲ್ ಅಲ್ಲಿ ನಾನು ಸಾಧನೆ ಮಾಡ್ಲಿಕ್ಕೆ ಹೋಗ್ಬೇಕು ಅಂದ್ರೆ ಅದಕ್ಕೆ ಕಾರಣ ಪಿರಮಿಡ್. ಎನರ್ಜಿ ಫ್ಲೋ ಆಗಿದ್ದು ಗೊತ್ತಾಯ್ತು, ಹರಿಯೋದು, ತಲೆ ನೆತ್ತಿಯಿಂದ ಹಿಡಿದು ಇಡೀ ದೇಹದಲ್ಲಿ ಶಕ್ತಿ ಹರಿದು ಮತ್ತೆ ಆವರಿಸ್ಕೊಂಡು ಸಿಕ್ಕಾಬಿಟ್ಟೆ ನನಗೆ ಎನರ್ಜಿ ತಡ್ಕೊಳಕ್ ಆಗದೆ ಇರೋಷ್ಟು ಎನರ್ಜಿ ಫ್ಲೋ ಆಗಕ್ ಸ್ಟಾರ್ಟ್ ಆಯ್ತು. ಸ್ವಲ್ಪ ಬೆಳಕುಗಳು ಬಂತು, ಇದೆಲ್ಲ ಆದಾಗ ನನಗೆ ಏನೋ ವಿಸ್ಮಯ ಅನಿಸ್ತು ಸಿಕ್ಕಾಬಿಟ್ಟೆ. ಸೊ ಫಸ್ಟ್ ಟೈಮ್ ಪಿರಮಿಡ್ಡಿನ ಎನರ್ಜಿ ನನಗೆ ಅನುಭವ ಆಯ್ತು. ನನಗೆ ಆ ಇಡೀ ವರ್ಷ ನಾನು ಸಿಂಗಾಪುರ್ ಅಲ್ಲಿ ಇದ್ದಾಗೆಲ್ಲ ನಾನು ಇಡೀ ರಾತ್ರಿ ಧ್ಯಾನ ಮಾಡ್ಲಿಕ್ಕೆ ಶುರು ಮಾಡಿದೆ. ಐದು ಹೌದು. 6 ತಾಸು 7 ತಾಸು ಧ್ಯಾನ ಮಾಡ್ಲಿಕ್ಕೆ ಶುರು ಮಾಡಿದೆ. ಆ ಪತ್ರಿಜಿಯವರು ಹೇಳ್ತಾರೆ ಒಂದ್ ಕಡೆ, ನಾನು ಧ್ಯಾನ ಮಾಡೋದಕ್ಕಿಂತ ಒಬ್ಬರಿಗೆ ಧ್ಯಾನ ಹೇಳಿಕೊಟ್ರೆ 100 ಪಟ್ಟು ಜಾಸ್ತಿ ನಮಗೆ ಶಕ್ತಿಯ ಒಂದು ಅನುಭವ ಕೊಡುತ್ತೆ ಅಂತ ನಾನು ಅದನ್ನು ಕಂಡುಕೊಂಡಿದ್ದೀನಿ. ಎಷ್ಟು ಅದ್ಭುತವಾದ ಶಕ್ತಿ ಹರಿಯಕ್ ಸ್ಟಾರ್ಟ್ ಆಗುತ್ತೆ ಅಂದ್ರೆ ಕಣ್ಣು ಮುಚ್ಚೋದೇ ಬೇಕಾಗಿಲ್ಲ. ಕ್ಲಾಸ್ ಮಾಡ್ತಾ ಮಾಡ್ತಾ ಇದ್ದಂಗೆನೆ ಸಿಕ್ಕಾಪಟ್ಟೆ ನಮಗೆ ತಡೆಯಕ್ ಆಗದೇ ಇರೋಷ್ಟು ಎನರ್ಜಿ ನನ್ನಲ್ಲಿ ಫ್ಲೋ ಆಗಕ್ಕೆ ಸ್ಟಾರ್ಟ್ ಆಯ್ತು. ನನ್ನ ತಲೆನೋವಿಂದ ಹಿಡಿದು ನೆತ್ತಿಯಿಂದ ಹಿಡಿದು ದೇಹವೆಲ್ಲ ಕಂಪನಗಳಲ್ಲಿ ಆ ಮಿಡಿಯಕ್ಕೆ ಸ್ಟಾರ್ಟ್ ಆಯ್ತು. ಆ ಏನೇ ನಿಮಗೆ ಪ್ರಶ್ನೆಗಳಿದ್ರು ನಿಮ್ಮ ಧ್ಯಾನದಲ್ಲೇ ನಿಮಗೆ ಸಿಗುತ್ತೆ. ಒಂದು ಒಂದು ಪ್ರಶ್ನೆ ನಾವು ಹಾಕೊಂಡು ಕೂತ್ಕೊಂಡಾಗ ನಮ್ಗೆ ಅದರಲ್ಲೇ ನಮ್ಗೆ ಅನುಭವ ಆಗುತ್ತೆ. ಇಲ್ಲ ಒಂದಲ್ಲ ಒಂದು ರೀತಿಯಿಂದ ನಮ್ಗೆ ಎಲ್ಲಾ ಸಮಸ್ಯೆಗಳು ಪ್ರಶ್ನೆಗಳ ಪರಿಹಾರ ನಮ್ಗೆ ಸಿಗುತ್ತೆ. ತುಂಬಾ ವೇಗವಾಗಿ ನಮ್ಮ ಆತ್ಮ ಉದ್ಧಾರಕ್ಕೆ, ಆತ್ಮ ಜ್ಞಾನಕ್ಕೆ ನಮಗೆ ಹೆದ್ದಾರಿ ಅಂದ್ರೆ ಧ್ಯಾನನೇ. ಒಂದು ಜೆಟ್ ಅಲ್ಲಿ ಹೋಗೋದಕ್ಕಿಂತ ಸ್ಪೀಡು ಅಂತ ಹೇಳ್ಬೋದು. ನೀವು ಊಹೆ ಮಾಡಕ್ ಆಗದೇ ಇರೋ ಅಷ್ಟು ವೇಗವಾಗಿ ನಾವು ಆ ಈ ಜನ್ಮವನ್ನ ಕಳಿಬಹುದು. ಮತ್ತೆ ಎಲ್ಲ ಜನ್ಮಗಳ ನಮ್ಮ ಭಾರವನ್ನುಗಳನ್ನೆಲ್ಲ ಒಂದೇ ಜನ್ಮದಲ್ಲಿ ನಾವು ಕಳ್ಕೊಂಡು ಮುಂದೆ ಹೋಗ್ಬೋದು ಅಂತ ಹೇಳ್ಬೋದು. ಕಳೆದ ಒಂದು 3.5 ವರ್ಷದಿಂದ 4 ವರ್ಷದಿಂದ ನಾನು ವೀಗನ್ ಆಗಿದ್ದೀನಿ. ಅಂದ್ರೆ ಸಂಪೂರ್ಣವಾಗಿ ಪ್ರಾಣಿಗಳು ಪಕ್ಷಿಗಳಿಂದ ಏನೇ ಇದ್ರು ಹಾಲು, ಮೊಸರು, ಬೆಣ್ಣೆ, ತುಪ್ಪ ಇದೆಲ್ಲ ಇಲ್ಲ, ಜೇನುತುಪ್ಪ ತಗೊಳ್ಳೋಣ. ಸೊ ಈ ತರದೆಲ್ಲ ನಾವು ಆದಷ್ಟು ಅಹಿಂಸಾ ಮಾರ್ಗದಲ್ಲಿ ಹೋಗ್ಬೇಕು ಅಂತ ಅದನ್ನು ಬಿಟ್ಟಿದ್ದೀನಿ. ಒಂದ್ಸತಿ ದೀಪ ಬೆಳಗ್ದಾಗ ಯಾರಿಗೂ ಹೇಳದ್ ಬೇಕಾಗಿಲ್ಲ ಏನ್ ಮಾಡುತ್ತೆ ಆ ಕೆಲಸ ಅಂತ. ಸೊ ಧ್ಯಾನಿಗಳಾಗಿ ನಾವು ನಮ್ಮ ದೀಪವನ್ನ, ನಮ್ಮ ಉದ್ಧಾರವನ್ನ ನಾವು ಮಾಡ್ಕೊಂಡಾಗ ನೀವು ಒಂದ್ ದೀಪ ಹಾಕ್ತೀರ ಮನೆಗೆ. ಅವಾಗ ಏನಾಗತ್ತೆ, ಎಲ್ಲರಿಗೂ ಅದು ಅನುಭವಿಕ ಏನೋ ಒಂದು ಅನುಭವ ಆಗುತ್ತೋ, ಏನೋ ಬದಲಾವಣೆ ಆಗಿದೆಯಲ್ಲ ನಮ್ಮ ಮನೇಲಿ, ನಾವು ಚರ್ಚೆ ಮಾಡಬಾರ್ದು, ವಾದ ವಿವಾದ ಆಗ್ಬಾರ್ದು ಅನ್ನೋದೊಂದು ಅವ್ರಿಗೆ ಸ್ತಬ್ಧವಾಗ್ತಾ ಹೋಗ್ತಾರೆ. ಅವರೇ ನಿಮ್ಮ ಹತ್ರ ಆಕರ್ಷಣೆ ಆಗಿ ಅವರು ನಿಮ್ಮ ಮಾತು ಕೇಳುವಂತ ಒಂದು ಸ್ಥಿತಿಗತಿಗಳಲ್ಲಿ ಅವರವರೇ ಬರ್ತಾರೆ. ಯಾಕಂದ್ರೆ ಒಂದು ದೀಪ ಹಚ್ಚಿದ್ಮೇಲೆ ಯಾರು ಹೇಳೋದ್ ಬೇಕಾಗಿಲ್ಲ, ಏನ್ ಕೆಲಸ ಮಾಡ್ತು ಅಂದ್ರೆ ಕತ್ಲೆನ ಓಡಿಸ್ತು ಅಂತ. ನನಗೆ ಪತ್ರಿಜಿಯವರನ್ನ ಭೇಟಿ ಮಾಡಿದ ತಕ್ಷಣ ನನಗೆ ಸಿಕ್ಕಾಪಟ್ಟೆ ನಮ್ಮನ್ನ ನಾನು ಕಲಕ್ದಂಗಾಯ್ತು, ಶೇಕ್ ಮಾಡ್ದಂಗಾಯ್ತು. ನನಗೆ ಆ ಒಂದು ಗಾಢವಾದ ಒಂದು ನಿದ್ದೆಯಿಂದ ಎದ್ದಂಗಾಯ್ತು ನನಗೆ. ಜೊತೆಗೆ ಸಿಕ್ಕಾಪಟ್ಟೆ ಹಸಿವು, ಧ್ಯಾನದ ಪ್ರಚಾರ ಮಾಡ್ಬೇಕು ಅನ್ನೋ ಎಷ್ಟು ಹಸಿವು ಅಂದ್ರೆ ಎಷ್ಟೇ ಹೇಳ್ಕೊಟ್ರು ಕಡಿಮೆನೆ, ಎಷ್ಟೇ ನಾವು ಕಲ್ತ್ಕೊಂಡ್ರು ಕಡಿಮೆನೆ ಅನ್ನೋದು ಆ ಸಂಕಲ್ಪ ತುಂಬಾ ಆಳವಾಗಿ ಬಂತು. ಅಂದಿನಿಂದ ಇದುವರೆಗೂ ಇನ್ನೂ ಬೆಳಿತಾನೆ ಇದೆ ಹೊಸ್ತು ಕಡಿಮೆ ಅಂತೂ ಆಗಿಲ್ಲ ಅಂತ ಹೇಳ್ಬೋದು. ಎಲ್ಲ ತರದ ಒಂದು ಆರೋಗ್ಯ ಸಿಕ್ಕಿದೆ ನನಗೆ. 5 ತರದ ಆರೋಗ್ಯ: ಮಾನಸಿಕ, ದೈಹಿಕ, ಆಧ್ಯಾತ್ಮಿಕ, ಸಾಮಾಜಿಕ, ಆರ್ಥಿಕ. ಈ 5 ತರ ಆರೋಗ್ಯ ನನಗೆ ನಿರಾಯಾಸವಾಗಿ ಸಿಗ್ತಾ ಇದೆ. ಸೊ ಇನ್ನೇನು ಬೇಕಾಗಿದೆ. ಪರಮ ಪೂಜ್ಯ ಗುರುಗಳಾದಂತ ಬ್ರಹ್ಮರ್ಷಿ ಪಿತಾಮಹ ಸುಭಾಷ್ ಪತ್ರಿಜಿಯವರಿಗೆ ವಂದಿಸುತ್ತಾ, ನಮ್ಮ ಸೀನಿಯರ್ ಪಿರಮಿಡ್ ಮಾಸ್ಟರ್ ಆಗಿರುವಂತ ಶ್ರೀಯುತ ಸುರೇಶ್ ಕಲ್ಬುರ್ಗಿ ಅವರ ಜೊತೆ ಈ ಒಂದು ಸಂಭಾಷಣೆಯ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರನ್ನು ಹೃದಯಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಹಾಗೆ
ಸರ್, ನಿಮಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸುಸ್ವಾಗತ. ಧನ್ಯವಾದಗಳು ಲಾವಣ್ಯ ಪ್ರಭಾಕರ್ ಮೇಡಮ್. ತುಂಬಾ ಅದ್ಭುತವಾಗಿದೆ. ಮತ್ತೆ PMC ಬಾಗಲಕೋಟ್ ತಂಡದವರೆಗೂ ತುಂಬಾ ಧನ್ಯವಾದ ಈ ಒಂದು ಕಾರ್ಯಕ್ರಮಕ್ಕೆ. ಸರ್, ಹೇಳಿ, ನಿಮ್ಮ ಬಾಲ್ಯದ ಬಗ್ಗೆ ಸ್ವಲ್ಪ ತಿಳಿಸ್ತೀರಾ? ಮೇಡಮ್, ನಮ್ಮ ಬಾಲ್ಯದ ಬಗ್ಗೆ ಅಂತ ಹೇಳಿದ್ರೆ, ನಾನು ಹುಟ್ಟು ಬೆಳೆದಿದ್ದು ಬೆಂಗಳೂರಲ್ಲೇ, ಬಳೆಪೇಟೆ ಅನ್ನೋ ಒಂದು ಏರಿಯಲ್ಲಿ. ನಮ್ಮ ತಂದೆ ಶಂಕರ್ ಅಂತ, ನಮ್ಮ ತಾಯಿ ಹೆಸರು ಚಂದ್ರಬಾಯಿ. ಸೊ ನಾವು 4 ಜನ ಅಣ್ಣ ತಮ್ಮಂದರು, ಹೆಣ್ಮಕ್ಳು ಯಾರೆಲ್ಲ, ಗಂಡು ಮಕ್ಳು ಎಲ್ಲಾರು. ಸೊ ಶಾಲಾಭ್ಯಾಸ ಎಲ್ಲ ಗಾಂಧಿನಗರಲ್ಲಿ ಇರುವಂತ ನರೇಂದ್ರ ಸ್ಕೂಲ್ ಅನ್ನೋದು ಒಂದು ಜಾಗದಲ್ಲಿ ಆಯ್ತು. ಮತ್ತೆ ಹೈಸ್ಕೂಲಿನ ವಿದ್ಯಾಭ್ಯಾಸ ಎಲ್ಲ ಬಸವೇಶ್ವರ ಬಾಯ್ಸ್ ಹೈಸ್ಕೂಲ್ ಅಲ್ಲಿ ರಾಜಾಜಿನಗರಲ್ಲಿ ನಡೀತು. ಸೊ ಅಲ್ಲೆಲ್ಲ ಸ್ವಲ್ಪ ಬಸವಣ್ಣನವರ ತತ್ವಗಳು ಮತ್ತೆ ಅವರ ಒಂದು ಆ ದಿನ ದಿನನಿತ್ಯ ನಮಗೆ ಪ್ರಾರ್ಥನಾ ಸಮಯದಲ್ಲಿ ಬಸವಣ್ಣನವರ ವಚನಗಳನ್ನು ಹಾಡುವಂತ ಅಭ್ಯಾಸವನ್ನು ಅವಾಗ ಮೂಡಿ ಬಂತು. ಜೊತೆಗೆ ಮಿಡಲ್ ಸ್ಕೂಲ್ ಲೆವೆಲ್ ಇಂದನೂ ನನಗೆ ಪುಸ್ತಕಗಳನ್ನ ಓದುವಂತ ಅಭ್ಯಾಸ, ಸಿಟಿ ಸೆಂಟ್ರಲ್ ಲೈಬ್ರರಿಲಿ ಮೆಂಬರ್ಶಿಪ್ ಮಾಡಿಕೊಂಡು, ಮತ್ತೆ ಸೆಕೆಂಡ್ ಹ್ಯಾಂಡ್ ಈ ಕಾಮಿಕ್ಗಳು, ಸ್ಟೋರಿ ಬುಕ್ಸ್ ಎಲ್ಲ ಓದುವಂಥದ್ದು. ಪರ್ಟಿಕ್ಯುಲರ್ ಆಗಿ ನಮ್ಮ ಪುರಾಣಗಳ ಸಂಬಂಧಪಟ್ಟ ಹಾಗೆ ಮಹಾಭಾರತ ಇರ್ಬೋದು, ರಾಮಾಯಣ ಇರ್ಬೋದು, ಇಲ್ಲ ಅಮರಚಿತ್ರ ಕಥಾ ಇರ್ಬೋದು, ಈ ಥರದ್ದೆಲ್ಲ ಓದುವಂತ ಕುತೂಹಲ ಜಾಸ್ತಿ ನನಗೆ. ಸಾಕಷ್ಟು ಪುಸ್ತಕಗಳನ್ನ ಓದಿ ತುಂಬಾ ಒಂದು ಇರ್ತಾ ಇತ್ತು. ಜೊತೆಗೆ ನಮ್ಗೆಲ್ಲ ಏನಪ್ಪಾ ಅಂದ್ರೆ, ನಮ್ಮ ತಂದೆ ತಾಯಿಗೆ ನಾನು ತುಂಬಾ ಕೃತಜ್ಞತೆ ಸಲ್ಲಿಸ್ಬೇಕು ಈ ಮೂಲಕ. ಏನಂದ್ರೆ ಆ ನಮಗೆ ಬೇಸಿಗೆ ರಜೆಗಳು ಅನ್ನೋದ್ರಲ್ಲಿ ಅವಾಗೆಲ್ಲ ಬೇಸಿಗೆ ಕ್ಯಾಂಪ್ ಅನ್ನೋದೇನು ಇರ್ಲಿಲ್ಲ ನಮಗೆ. ಸೊ ಬೇಸಿಗೆ ರಜೆಗಳೆಲ್ಲ ಬಂದಾಗ ನಮ್ಗೆ ಆಟಗಳ ಜೊತೆಗೆ ನಮ್ ತಂದೆ ಏನ್ ಮಾಡೋರು, ಎಲ್ಲೋ ಒಂದ್ ಕಡೆ ಕೆಲ್ಸಕ್ಕೆ ಕಳಿಸೋರು. ಅಂದ್ರೆ ಒಂದ್ಸತಿ ಸ್ಕೂಟರ್ ಗ್ಯಾರೇಜ್ ಇರ್ಬೋದು, ಒಂದ್ಸತಿ ಮೋಟರ್ ರಿಪೇರಿ, ಮಿಕ್ಸಿ ರಿಪೇರಿ, ಈ ತರ ಎಲೆಕ್ಟ್ರಿಕಲ್ ಅಂಗಡಿಗಳಿಗೆ, ಇಲ್ಲಾಂದ್ರೆ ವೈರಿಂಗ್ ಅಂಗಡಿಗಳು, ಮತ್ತೆ ಬೇರೆ ಬೇರೆ ತರ ವೈಂಡಿಂಗ್ ಶಾಪ್ಸ್, ಫ್ಯಾಕ್ಟ್ರಿಗಳು, ಬಟ್ಟೆ ಅಂಗಡಿಗೆ, ಈ ತರದೆಲ್ಲ ಕಳ್ಸೋರು ಅವಾಗೆಲ್ಲ. ಸೊ ಅದರಿಂದ ಏನಾಯ್ತು, ನಮ್ಗೆಲ್ಲ ಒಂದು ಆಟ ಪಾಠಗಳ ಜೊತೆಗೆ ಈ ಕೆಲಸನೂ ಕಲಿಯೋ ಮತ್ತೆ ವ್ಯಾವಹಾರಿಕ ಜ್ಞಾನ, ವ್ಯಾವಹಾರಿಕ ಜೀವನದ ಬಗ್ಗೆನೂ ಸ್ವಲ್ಪ ಅರಿವು ನಮ್ಗೆ ಮೂಡ್ತು ಅಂತ ಹೇಳ್ಬೋದು. 10ನೇ ತರಗತಿಗೆ ಬರೋಷ್ಟರಲ್ಲಿ ನಾವು ಒಂದು ಫ್ಯಾಕ್ಟ್ರಿ ನಡೆಸೋಷ್ಟು ಒಂದು ಕೆಪಾಸಿಟಿ ನಮಗೆಲ್ಲ ಬಂದಿತ್ತು. ಸೊ ಅದೆಲ್ಲ ಒಂದು ಒಂದು ಸಮಯ ನಿರ್ವಹಣೆ, ಸ್ಕೂಲು ಓದೋದು, ಜೊತೆಗೆ ಕೆಲಸ ಮಾಡೋದು, ಫ್ಯಾಕ್ಟ್ರಿ ನಿರ್ವಹಣೆ ಮಾಡೋದು, ಮತ್ತೆ ವ್ಯಾವಹಾರಿಕವಾಗಿ ಟೀಮ್ಸ್ ನ ಮ್ಯಾನೇಜ್ ಮಾಡೋದು ಯಾವ ತರ, ನಮ್ಮ ಸಹೋದ್ಯೋಗಿಗಳ ಜೊತೆ ಯಾವ ತರ ನಡ್ಕೋಬೇಕು, ಏನ್ ಕೆಲಸ ಮಾಡ್ಬೇಕು, ಏನ್ ಕೆಲಸ ತಗೋಬೇಕು ಅನ್ನೋದೆಲ್ಲ ಸ್ವಲ್ಪ ಅರಿವು ಬರಕ್ ಸ್ಟಾರ್ಟ್ ಆಯ್ತು. ಸೊ ಅದೊಂಥರ ಒಂದು ಮ್ಯಾನೇಜ್ಮೆಂಟ್ ಸ್ಕೂಲ್, ಇಂಜಿನಿಯರಿಂಗು ಎಲ್ಲ ಸೇರಿ ಮಾಡ್ದಂಗೆ 10ನೇ ತರಗತಿ ಆ ತರ ನಮ್ಗೊಂದು ಅವಕಾಶ ಸಿಕ್ತು. ಸೊ ಅದರಿಂದ ನಮ್ಗೆಲ್ಲ ಏನಪ್ಪಾ ಅಂದ್ರೆ ಒಂದು ಆತ್ಮಸ್ಥೈರ್ಯ ಮತ್ತೆ ಒಂದು ಧೈರ್ಯ, ಒಂದು ಜ್ಞಾನ ಸಿಕ್ತು ಅಂತ ಹೇಳ್ಬೋದು. ಸೊ ಅದು ನಮ್ಮ ಬಾಲ್ಯದ ಒಂದು. ಆಮೇಲೆ ಡಿಪ್ಲೊಮಾ ಕಂಪ್ಯೂಟರ್ ಸೈನ್ಸ್ ಮಾಡ್ಕೊಂಡೆ, ಸ್ಟೇಟ್ ರ್ಯಾಂಕ್ ಹೋಲ್ಡರ್. ಅವಾಗೂ ನಾವು ಫ್ಯಾಕ್ಟ್ರಿ ನಡೆಸ್ತಾ ಇದ್ವಿ. ಕ್ರಮೇಣವಾಗಿ ಇಂಜಿನಿಯರಿಂಗ್ ಆಯ್ತು, BMS ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಲ್ಲಿ. ಸೊ 7 ವರ್ಷಗಳ ಟೆಕ್ನಿಕಲ್ ಎಜುಕೇಶನ್ ಆಯ್ತು. ತದನಂತರ ನಮ್ಮ ಒಂದು ಸಂಸ್ಥೆ ಹುಟ್ಟು ಹಾಕಿದ್ವಿ, ಡಿಜಿಕಾಂಪ್ ಅಂತ ಹೇಳ್ಬಿಟ್ಟು. ಸೊ ಅಲ್ಲಿವರೆಗೂ ನಮ್ಮ ಬರೀ ಕಾಲೇಜ್ ಲೈಫು ಮತ್ತೆ ಬಾಲ್ಯದ ಒಂದು ಜಸ್ಟ್ ಒಂದು ಸೂಕ್ಷ್ಮವಾಗಿ ಹೇಳ್ಕೊಡ್ಲಿಕ್ಕೆ ಅವಕಾಶ ಆಯ್ತು. ಥ್ಯಾಂಕ್ ಯು. ತುಂಬಾ ಚೆನ್ನಾಗಿ ಇದೆ ಸರ್ ನಿಮ್ಮ ಬಾಲ್ಯ. ಪ್ರಾರಂಭದಲ್ಲೇ ನಿಮ್ಗೆ ಮುಂದೆ ಜೀವನಕ್ಕೆ ಏನ್ ಬೇಕು ಅದ್ ಅಡಿಪಾಯ ತುಂಬಾ ಚೆನ್ನಾಗಿ ಸಿಕ್ಕಿಬಿಟ್ಟಿದೆ, ಜೀವನ ನಿರ್ವಹಣೆಗೆ ಬೇಕಾಗುವಂತದ್ದಕ್ಕೆ. ಸರ್, ಹೇಳಿ, ನಿಮ್ಮ ಜೀವನದಲ್ಲಿ ಧ್ಯಾನದ ಪರಿಚಯ ಯಾವಾಗ, ಯಾರಿಂದ, ಹೇಗಾಯ್ತು? ಮೇಡಮ್, ನನಗೆ ಧ್ಯಾನ ಅನ್ನೋದು ಒಂದು ಸೂಕ್ಷ್ಮವಾಗಿ ತಿಳಿದಿದ್ದು 1996ರಲ್ಲಿ. ಇಂಜಿನಿಯರಿಂಗ್ ಮುಗಿದ್ಮೇಲೆ ನಾನು ಏನೋ ಒಂದು ಬ್ರೇಕ್ ಬೇಕು ಅಂತ ಹೇಳಿದಾಗ, ನಮ್ಮ ಸ್ನೇಹಿತರೊಬ್ರು ಉಮಾಶಂಕರ್ ಅಂತಿದ್ರು. ಅವರು ಈ ಸಿದ್ಧ ಸಮಾಧಿ ಯೋಗ ಅಂತ ಏನೋ ಒಂದು ಕ್ಲಾಸ್ ನಡೆಯುತ್ತೆ ಅಲ್ಲಿ ಜಯನಗರಲ್ಲಿ, ಅಲ್ಲಿ ಹೋಗೋಣ, ಋಷಿ ಸಂಸ್ಕೃತಿ ವಿದ್ಯಾ ಕೇಂದ್ರ ಅಂತ ಋಷಿ ಪ್ರಭಾಕರ್ ಅಂತ ಇದ್ದಾರೆ, ಅವ್ರ ಹತ್ರ ಹೋಗೋಣ ಅಂತ ಹೇಳ್ಬಿಟ್ಟು 15 ದಿನದ ಒಂದು ಕೋರ್ಸು. ಅಲ್ಲಿ ಸಂಪೂರ್ಣವಾಗಿ ಕಚ್ಚಾಹಾರದಲ್ಲಿರೋದು, ಅಂದ್ರೆ ರಾ ಫುಡ್ ಡಯಟ್ 15 ಡೇಸು, ಮತ್ತೆ
ಆ ಪ್ರಾಣಾಯಾಮ, ಆಸನಗಳು, ಮತ್ತೆ ನಾಯಕತ್ವದ ಬಗ್ಗೆ, ಆಧ್ಯಾತ್ಮಿಕ ತತ್ವಗಳ ಬಗ್ಗೆ, ಮತ್ತೆ ಅಲ್ಲಿ ಬ್ರಹ್ಮೋಪದೇಶ ಅಂತ ಮಾಡಿದ್ರು. ಅಂದ್ರೆ ಬೀಜಾಕ್ಷರಿ ಮಂತ್ರ ಕೊಟ್ಟು ಅಲ್ಲಿ ಟ್ರಾನ್ಸೆಂಡೆಂಟಲ್ ಮೆಡಿಟೇಷನ್ ಅಂತ ಹೇಳ್ತಾರಲ್ಲ, ಅಥವಾ ಧ್ಯಾನಕ್ಕೆ ಕೂರಿಸಿದಾಗ ಅವಾಗ ಒಂಚೂರು ಸೂಕ್ಷ್ಮವಾಗಿ ಧ್ಯಾನ ಅದ ಬಗ್ಗೆ ಸ್ವಲ್ಪ ಅರಿವು ಮೂಡ್ತು ಅಂತ ಹೇಳ್ಬೋದು. ಬಟ್ ಅದು ಸೂಕ್ಷ್ಮತೆಯಲ್ಲೇ ಅಷ್ಟರಲ್ಲೇ ಇತ್ತು. ನಮಗೆ ಸಂಪೂರ್ಣ ಜ್ಞಾನ ಇರ್ಲಿಲ್ಲ. ಧ್ಯಾನ ಅಂದ್ರೆ ಯಾವ ತರ ಮಾಡಬೇಕು, ಹೆಂಗ್ ಇರ್ಬೇಕು, ಎಷ್ಟೊತ್ತು ಮಾಡ್ಬೇಕು, ಇದೆಲ್ಲ ಏನು ಪರಿಚಯ ಇಲ್ಲ. ಅವ್ರು ಏನ್ ಹೇಳ್ಕೊಡ್ತಾ ಇದ್ರು ಅದೊಂಥರ ಸೀಕ್ರೆಟ್ ಸಾಸ್ ಇದ್ದಂಗೆ. ಅದು ಅಷ್ಟೇ ಅವ್ರು ಏನ್ ಹೇಳಿದ್ರೆ ಅಷ್ಟೇ ನಾವು ಫಾಲೋ ಮಾಡ್ತೇವೆ. ಯಾಕಂದ್ರೆ ಒಂದು ಫಾಲೋಶಿಪ್ ಅಲ್ಲಿ ಇದಿತ್ತು. ಇದೊಂದು 4 ಗೋಡೆಗಳು ಕಟ್ಟಿ ಇದು ಏನೋ ಒಂದು ರೂಲ್ಸ್ ರೆಗ್ಯುಲೇಷನ್ಸ್ ಕೊಟ್ಟಿದ್ರು, ಅದು ನಮ್ಗೆ ಅದಕ್ಕಿಂತ ಮೀರಿ ನಾವು ಹೋಗುವಂತ ಒಂದು ಸ್ಥಿತಿ ಇರ್ಲಿಲ್ಲ ನಮ್ಗೆ. ತದನಂತರ ನನಗೆ ಆಮೇಲೆ ಧ್ಯಾನ ಅನ್ನೋ ಒಂದು ಪರಿಚಯ 2009ನೇ ಇಸ್ವಿಯಲ್ಲಿ ಆಯ್ತು. 96 ಇಂದ 2006 ವರೆಗೂ ಗ್ಯಾಪ್ ಆಯ್ತು. ಮತ್ತೆ ಅದು ತವಕ ಮೂಡ್ತಾ ಇತ್ತು, ಇನ್ನು ಕಲಿಬೇಕು, ಏನೋ ಇದೆ ಏನೋ ಇದೆ ಅಂತ. ಅವಾಗ ಧ್ಯಾನ ಕಲಿಯುವಂತ ಕುತೂಹಲ ಇದ್ದಾಗ ನಮ್ಗೆ ಒಬ್ರು ನಮ್ಮ ಕಮ್ಯುನಿಟಿ ಒಬ್ಬರು ರಿಲೇಷನ್, ಅವರು ವಿಪಶ್ನ ಸೀನಿಯರ್ ಮಾಸ್ಟರ್ ಅವರು ನನಗೆ ಒಂದ್ ಕಡೆ ಸಿಕ್ಕಿದಾಗ ನನಗೆ, ನೀವು 10 ದಿನ ಅಲ್ಲಿ ಹೋಗೋದು ಬೇಕಾಗಿಲ್ಲ, ನಾನು ಮನೆಯಲ್ಲೇ ಕಲಿಸ್ತೀನಿ ಅಂತ ಅವರು ವಿಪಶ್ನ ಹೇಳ್ಕೊಟ್ರು. ಸೊ ನಾನು ಆಲ್ಮೋಸ್ಟ್ ಸುಮಾರು 1 ವರ್ಷ ವಿಪಶ್ನದ ಅಭ್ಯಾಸ ಮಾಡ್ತಾ ಇದ್ದೆ. ಅದ ನಂತರ ನನಗೆ ಸಿಕ್ಕಿದ್ದು ಪತ್ರಿಜಿ ಅವರ 2010ನೇ ಇಸ್ವಿಯಲ್ಲಿ. ಆವಾಗಿಂದ ನಾನು ಆನಾಪಾನಸತಿ ಪಿರಮಿಡ್ ಸ್ಪಿರಿಚುವಲ್ ಸೊಸೈಟಿ ಜೊತೆಗೆ ನಾನು ಆ, ಆ, ಏನೋ ಅನುಭವ ತಗೊಳ್ಳೋದು ಮತ್ತೆ ಸೇವೆ ಮಾಡುವಂತದ್ದು ಒಂದು ಅವಕಾಶ ಸಿಕ್ತು. ಪತ್ರಿಜಿಯವ್ರನ್ನ ಮೊದಲನೇ ಸಲ ಯಾವಾಗ ಭೇಟಿಯಾದ್ರಿ, ಮತ್ತೆ ಆ ಕ್ಷಣ ಹೇಗಿತ್ತು ಅಂತ ಹೇಳ್ಬೋದಾ? ತುಂಬಾ ಅದ್ಭುತವಾಗಿತ್ತು ಮೇಡಮ್. ನನಗೆ 2010ನೇ ಇಸ್ವಿಯಲ್ಲಿ ನಾನು ಪಿರಮಿಡ್ ವ್ಯಾಲಿ ಹೋಗ್ಲಿಕ್ಕೆ ಶುರು ಮಾಡಿದ್ದೆ ಅವಾಗ. ಹ್ಮ್ ನನಗೆ ನಮ್ಮ ಸ್ನೇಹಿತರು ಪಿರಮಿಡ್ ವ್ಯಾಲಿ ಬಗ್ಗೆ ಹೇಳಿದ್ರು. ಹ್ಮ್ ಅಲ್ಲಿ ಪಿರಮಿಡ್ ವ್ಯಾಲಿಗೆ ಹೋಗಿ ನಾನು ಪ್ರತಿ ಭಾನುವಾರಗಳು ನನ್ನ ಗಾಡಿಯಲ್ಲಿ ಒಂದು 8ರಿಂದ 10 ಜನನ ಕರ್ಕೊಂಡು ಜೊತೆಗೆ ಪ್ರತಿ ಭಾನುವಾರ 5 ಗಂಟೆಗೆ ಮನೆ ಬಿಟ್ರೆ ಅಲ್ಲಿ 6 ಗಂಟೆಯಿಂದ 8 ಗಂಟೆವರೆಗೂ ಧ್ಯಾನ ಮಾಡಿ ವಾಪಸ್ ಬರ್ತಾ ಇದ್ವಿ. ಸೊ ಆಗ ಹೋಗೋ ಒಂದು ಕಾಲದಲ್ಲಿ ನನಗೆ ಹೇಳಿದ್ರು, ಪತ್ರಿ ಸರ್ ಇದ್ದಾರೆ, ನಿಮ್ಗೆ ಭೇಟಿ ಮಾಡ್ಬೋದು ನೀವು ಅಂತ ಹೇಳಿದ್ರು ನನಗೆ. ಅದುವರೆಗೂ ನನಗೆ ಪತ್ರಿಜಿ ಅವ್ರ ಬಗ್ಗೆ ಗೊತ್ತಿತ್ತು, ಈ ತರ ಇದ್ದಾರೆ ಅಂತ ಹೇಳ್ಬಿಟ್ಟು. ಬಟ್ ಪರಿಚಯ ಅಂತೂ ನಾನು ನೋಡಕ್ಕೇನು, ಅಂದ್ರೆ ಆ ಕುತೂಹಲನೂ ಇರ್ಲಿಲ್ಲ, ಬಟ್ ಅನಿಸ್ಲೂ ಇಲ್ಲ ಭೇಟಿ ಮಾಡ್ಬೇಕು ಅಂತ. ಈಗ ಅವ್ರು ಹೇಳಿದ್ರಲ್ಲ ಅಂತ ಹೇಳ್ಬಿಟ್ಟು ನಾವು ಹೋಗಿದ್ವಿ. ಅವ್ರು ತಿಂಡಿ ತಿಂತಾ ಇದ್ರು. ಸೊ ಹೋಗಿದ ತಕ್ಷಣ ಆಜಾವ್ ಸ್ವಾಮೀಜಿ ಅಂತ ಹೇಳ್ಬಿಟ್ಟು ಅವ್ರು, ಏನ್ ಸ್ವಾಮೀಜಿ ಅಂತ ನಮ್ಗೆ ಹೇಳ್ತಾ ಇದಾರಲ್ಲ ಅಂತ ಅನ್ಕೊಂಡೆ ನಾನು. ಆಜಾವ್ ಆಜಾವ್ ಚಾಯ್ ಪಿಯು ಅಂತ ಹೇಳ್ಬಿಟ್ಟು ಟೀ ಕುಡಿತಾ ಇದ್ರು, ನಮ್ಗೆಲ್ಲ ಟೀ ಕುಡಿಸಿದ್ರು. ಆಮೇಲೆ ಸಡನ್ ಆಗಿ ನನಗೆ ನೀನು ಗಾಂಧಿ ಅಲ್ಲದೆ ಇದ್ರೆ, ನೀನು ಬುದ್ಧ ಅಲ್ಲದೆ ಇದ್ರೆ ನನ್ನ ಹತ್ರ ಬರಬೇಡ, ಇಲ್ಲಿಂದ ಹೊಟ್ಟೋಗು ನೀನು ಅಂತ ಹೇಳ್ಬಿಟ್ಟು ಒಂದು ಕಮೆಂಟ್ ಕೊಟ್ರು ಅವರು. ನನಗೆ ಏನು ಅಂತ ನನಗೂನು ಗೊತ್ತಾಗ್ತಲ್ಲ, ಯಾಕೆ ಈ ತರ ಅವ್ರು ಹೇಳ್ತಾ ಇದಾರೆ ನನ್ ಕಣ್ಬಿಟ್ಟು ಅಂತ ಹೇಳ್ಬಿಟ್ಟು ನನಗೆ ಅರ್ಥ ಆಗ್ಲಿಲ್ಲ ಸರಿಯಾಗಿ. ಆಮೇಲೆ ಆಯ್ತು ಅಂತ ಹೇಳ್ಬಿಟ್ಟು ನಾನು ಸ್ಮೈಲ್ ಮಾಡ್ತಾ ಮಾಡ್ತಾ ಮತ್ತೆ ಸ್ವಲ್ಪ ಹೊತ್ತಲ್ಲಿ ಚಲೋ ಫೋಟೋಲ್ ಹೆಂಗೆ ಅಂದ್ಬಿಟ್ಟು ಬುದ್ಧನ ಸ್ಟ್ಯಾಚ್ಯೂ ಇದೆಯಲ್ಲ ಅಲ್ಲಿ ಬಂದು ಫೋಟೋ ತಗೊಳ್ಳೋಣ ಅಂತ ಹೇಳಿದ್ರು. ಮತ್ತೆ ಫೋಟೋ ತಗೊಳ್ಬೇಕಾದ್ರೆ ನಾನು ಪತ್ರಿ ಸರ್ ಅವ್ರನ್ನ ಕೇಳಿದೆ ಸೂಕ್ಷ್ಮವಾಗಿ, ಏನ್ ಇವತ್ತು ಸ್ವಾಮೀಜಿಗಳು ಏನೋ ಕೋಪದ ಮೂಡಲ್ಲಿ ಇದ್ದಂಗಿದ್ದೀರಾ ಅಂತ ಹೇಳಿದೆ. ಆ ತರ ಹೇಳಿದ ತಕ್ಷಣ ಅವರು ನನಗೆ, ಹೌದು ನಾನು ಕೋಪಿಷ್ಟ, ನಿನ್ನ ಹತ್ರ ಬರಬೇಡ ನೀನು, ಇಲ್ಲಿಂದ ಹೊರಟೋಗು ನೀನು ಅಂತ ಹೇಳ್ಬಿಟ್ಟು ಜೋರ್ ಜೋರಾಗಿ ನನಗೆ ಸಂಬೋಧಿಸಕ್ಕೆ ಶುರು ಮಾಡಿದ್ರು. ಜೊತೆಗೆ ಇಲ್ಲಿರೋರಿಗೆ ಎಲ್ಲರಿಗೂ ಕಿರಿಸಿ ಹೇಳಿದ್ರು, ಇವ್ರನ್ನೆಲ್ಲ ನೆಕ್ಸ್ಟ್ ಟೈಮ್ ಇಂದ ಇಲ್ಲಿ ಬಿಡಬೇಡಿ, ಇಲ್ಲೆಲ್ಲ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಹೇಳಿದ್ರು. ಸೊ ನನಗೆ ಒಂಥರ ಏನೋ ಒಂದು ಕ್ವಶನ್ ಮಾರ್ಕ್ ನಡೀತಾ ಇತ್ತು. ನನಗೇನ್ ಧಕ್ಕೆ ಆಯ್ತು ಅಂತ ಏನಿಲ್ಲ, ಏನೋ ಹೇಳ್ತಾ ಇದ್ದಾರೆ, ಏನೋ ಸಂದೇಶ ಇರುತ್ತೆ ಇವ್ರು, ಯಾಕಂದ್ರೆ ಇವರು ಎನ್ಲೈಟನ್ ಮಾಸ್ಟರು, ಏನೋ ಹೇಳಿದ್ರೆ ಏನೋ ಒಂದು ಅರ್ಥ ಇರುತ್ತೆ ಅಂತ ಹೇಳ್ಬಿಟ್ಟು ನನಗೆ ಅನಿಸ್ತು. ಸೊ ಅದು ನನ್ನ ಪ್ರಥಮ ಒಂದು ಸಂದರ್ಶನ ಅವ್ರ ಜೊತೆ. ಅದಾದ್ಮೇಲೆ ನನಗೆ ಧ್ಯಾನದಲ್ಲಿ ಕ್ರಮೇಣವಾಗಿ ನಾನು ಅವಲೋಕನೆ ಮಾಡ್ಕೊಂಡಾಗ ನನಗೆ ಏನು ಮೆಸೇಜ್ ಬಂತು ಅಂತ ಹೇಳಿದ್ರೆ, ಬುದ್ಧನ ಹಾಗೆ ಇರಬೇಕು ಅಂತ ಹೇಳಿದ್ರೆ ಇನ್ನೂ ಧ್ಯಾನ ಹೆಚ್ಚಿನ ಅಭ್ಯಾಸ ಮಾಡಬೇಕು, ಜ್ಞಾನೋದಯ ಪಡ್ಕೋಬೇಕು, ಮತ್ತೆ ಒಂದು ಬುದ್ಧನ ಮಾರ್ಗದಲ್ಲಿ ನಡಿಬೇಕು ಅನ್ನೋದೊಂದು ಸಂದೇಶ ಬಂತು. ಮತ್ತೆ ಸತ್ಯ ಮಾರ್ಗ ಮತ್ತೆ ಅಹಿಂಸಾ ಮಾರ್ಗದಲ್ಲಿ ನಡೆದು ಜನಸೇವೆ ಮಾಡಬೇಕು ಅಂತ ಬಂತು, ಗಾಂಧೀಜಿಯವರ ತತ್ವಗಳು ಅಂತ. ಸೊ ಇದೆರಡು ನಾನು ತಗೊಂಡ್ಮೇಲೆ ಆಮೇಲೆ ನನಗೆ ಅರ್ಥ ಆಯ್ತು, ಅವ್ರು ನನ್ನ
ಒಂದು ರೂಪಣೆ ಮಾಡ್ಲಿಕ್ಕೆ ಅಂತ ನನಗೆ ಈ ಒಬ್ಬ ಶಿಲ್ಪಿ ಹೆಂಗೆ ಕಲ್ಲನ್ನ ಕೆತ್ತನೆ ಮಾಡ್ಲಿಕ್ಕೆ ಒಂದು ಏಟಾಗ್ತಾರಲ್ಲ ಆ ತರ ಒಂದು ಮಾಡಿದ್ದಾರೆ ಅಂತ ನನಗೆ ಅರಿವಾಯ್ತು. ಸೊ ಆಗಿನಿಂದ ನನಗೆ ಸ್ವಲ್ಪ ಸಾಧನೆ ಮಾಡಲು ಒಂದು ಛಲ ಮತ್ತೆ ಒಂದು ಹಠ ಬಂತು. ತುಂಬಾ ಚೆನ್ನಾಗಿದೆ ಸರ್ ನಿಮ್ಮ ಭೇಟಿಯಾಗಿರೋದು ಪತ್ರಿ ಸರ್ ಜೊತೆ. ಹಾ, ಯಾವತ್ತಿಗೂ ಇದು ಮರೆಯಲಾರದ ಕ್ಷಣವಾಗಿ ಉಳ್ಕೊಂಡ್ಬಿಟ್ಟಿರುತ್ತೆ ನಿಮ್ಗೆ. ಹೌದು ತುಂಬಾ ಮೇಡಮ್, ಆ ಕ್ಷಣ ಒಂಥರ ರೋಮಾಂಚಕಾರಿಯಾಗಿತ್ತು. ತುಂಬಾ ಅದ್ಭುತವಾದ ಆ, ಒಂದು ಕ್ಷಣ. ಅನುಭವ ಕೊಡ್ತು ನನಗೆ. ಹ್ಮ್. ಆ, ಈ ತರನು ಈ ತರನು ಇರ್ತಾರ ಮಾಸ್ಟರ್ಸ್ ಅನ್ನೋದು ನನಗೆ ಅದೇ. ಕ್ವಶನ್ ಮಾರ್ಕ್ ಬಂದಿತ್ತು. ಬಟ್ ಕ್ರಮೇಣವಾಗಿ ನನಗೆ ಅರ್ಥ ಆಯ್ತು. ನನಗೆ ಏನು ಆ ಒಂಥರ ನನಗೆ ಅವಮಾನ ಆಯ್ತು, ಇಲ್ಲ ನನಗೆ ಏನೋ ಬೇಜಾರಾಯ್ತು ಅನ್ನೋದು ಏನೋ ಅನಿಸ್ತೇನೆ ಇಲ್ಲ ನನಗೆ. ಮೈಂಡ್ ಅಂತೂ ಮನಸ್ಸು ಫುಲ್ ಖಾಲಿಯಾಗಿತ್ತು. ಬರೀ ಹಾ, ನಗು ಬರ್ತಾ ಇತ್ತು. ಅದೇ. ಓಕೆ ಸರ್, ಪತ್ರಿಜಿ ಅಂತಂದ್ರೇನೆ ಪಿರಮಿಡ್, ಪಿರಮಿಡ್ ಅಂದ್ರೆ ಪತ್ರಿಜಿ ಅನ್ನೋ ತರ ಆಗಿರುವಾಗ ನೀವು ಪಿರಮಿಡ್ ಶಕ್ತಿಯ ಬಗ್ಗೆ ನಿಮ್ಮ ಅನುಭವ ಏನಿದೆ ಅಂತ ಹೇಳ್ತೀರಾ? ಹಾ ಮೇಡಮ್, ಅದು ತುಂಬಾ ನನಗೆ ಆ, ನನ್ನ ಆಕ್ಚುಲಿ ಹೇಳ್ಬೇಕು ಅಂತ ಹೇಳಿದ್ರೆ ನನಗೆ ತುಂಬಾ ಆ, ಗಾಢವಾಗಿ ಸಾಧನೆ ಮಾಡ್ಲಿಕ್ಕೆ ಮತ್ತೆ ತುಂಬಾ ಅಡ್ವಾನ್ಸ್ ಲೆವೆಲ್ ಅಲ್ಲಿ ನಾನು ಸಾಧನೆ ಮಾಡ್ಲಿಕ್ಕೆ ಹೋಗ್ಬೇಕು ಅಂದ್ರೆ ಅದಕ್ಕೆ ಕಾರಣ ಪಿರಮಿಡ್ ಏನು. ಯಾಕಂದ್ರೆ ನನಗೆ ಮೊದಲನೇ ಸಲಿ ನನಗೆ ಆನಾಪಾನಸತಿನೇ ಪರ್ಫೆಕ್ಟ್ ಆಗಿ ಮಾಡೋದಕ್ಕೆ ಮತ್ತೆ ಪಿರಮಿಡ್ ಕೆಳಗಡೆ ಕೂತ್ಕೊಂಡು ಧ್ಯಾನ ಮಾಡಿದ್ದು ಮೊದಲನೇ ಸತಿ ನಾನು ಸಿಂಗಪುರ್ ಅಲ್ಲಿ. ಅದು ಏನು ಹ್ಮ್. ಒಂದು ಸಣ್ಣದಾಗಿ 2x2 ಪಿರಮಿಡ್, 2 ಅಡಿ 2 ಅಡಿ ಪಿರಮಿಡ್. ನಾನು ಅಲ್ಲಿ ಸಿಂಗಪುರ್ ಅಲ್ಲಿ ನನಗೆ ಒಂದು ವರ್ಷ ಕೆಲಸ ಮಾಡೋ ಒಂದು ಅವಕಾಶ ಸಿಕ್ತು. ನಾನು ಅಲ್ಲಿ ಧ್ಯಾನದ ತರಗತಿಗಳು, ಧ್ಯಾನ ಕೇಂದ್ರಗಳು ಎಲ್ಲಿದೆ ಅಂತ ಹುಡುಕಿದಾಗ ಅಲ್ಲೊಂದು PSM ಸೆಂಟರ್ ಸಿಕ್ತು ನನಗೆ ಸಿಂಗಪುರ್ ಅಲ್ಲಿ. ಸೊ ಅಲ್ಲಿ ನಾನು ಧ್ಯಾನಕ್ಕೆ ಅಂತ ಹೋದಾಗ ಅವರು ಒಂದು ಪಿರಮಿಡ್ ಕೆಳಗಡೆ ಎಲ್ಲ ಸಾಕಷ್ಟು ಕ್ರಿಸ್ಟಲ್ಸ್ಗಳು ಎಲ್ಲ ಹಾಕಿದ್ರು. ಆಮೇಲೆ ಧ್ಯಾನ ಕೇಂದ್ರ ಒಂದು ಸ್ಟುಡಿಯೋ ಅಲ್ಲಿ ಅಂದ್ರೆ ಒಂದು ಯೋಗ ಸೆಂಟರ್ ಇತ್ತು, ಅಲ್ಲಿ ನಡೆಸ್ತಾ ಇದ್ರು. ಅಲ್ಲಿ ನನಗೆ ಮೊದಲನೇ ಸತಿ ನಾನು ಪಿರಮಿಡ್ ಕೆಳಗಡೆ ಕೂತ್ಕೊಂಡು ನಾನು ಆನಾಪಾನಸತಿ ಶುರು ಮಾಡಿದ್ರು. ಅವ್ರು ಎಲ್ಲ ಮರ್ತ್ಬಿಡಿ, ಈ ಮೆಥಡ್ ನೀವು ಮಾತ್ರ ಫಾಲೋ ಮಾಡಿ ಅಂತ ಶಶಿಧರ್ ರೆಡ್ಡಿ ಅವರು ನನಗೆ ಹೇಳ್ಕೊಟ್ರು. ಮತ್ತೆ ರಾಮಣ್ಣ ಅಂತೆಲ್ಲ ಇದ್ರು ಅಲ್ಲಿ. ಆ ಕಾಲದಲ್ಲಿ ನಾನು ಕೂತ್ಕೊಂಡಾಗ ನನಗೆ ಸಿಕ್ಕಾಬಟ್ಟೆ ನನಗೆ ಎನರ್ಜಿ ಫ್ಲೋ ಆಗಿದ್ದು ಗೊತ್ತಾಯ್ತು. ಹರಿಯೋದು ತಲೆಯ ನೆತ್ತಿಯಿಂದ ಹಿಡಿದು ಇಡೀ ದೇಹದಲ್ಲಿ ಶಕ್ತಿ ಹರಿದು ಮತ್ತೆ ಆವರಿಸ್ಕೊಂಡು ಸಿಕ್ಕಾಬಟ್ಟೆ ನನಗೆ ಎನರ್ಜಿ ತಡ್ಕೊಳಕ್ ಆಗದೆ ಇರೋಷ್ಟು ಎನರ್ಜಿ ಫ್ಲೋ ಆಗಕ್ ಸ್ಟಾರ್ಟ್ ಆಯ್ತು. ಸ್ವಲ್ಪ ಬೆಳಕುಗಳು ಬಂತು. ಇದೆಲ್ಲ ಆದಾಗ ನನಗೆ ಏನೋ ವಿಸ್ಮಯ ಅನಿಸ್ತು ಸಿಕ್ಕಾಬಟ್ಟೆ. ಸೊ ಫಸ್ಟ್ ಟೈಮ್ ಪಿರಮಿಡ್ಡಿನ ಎನರ್ಜಿ ನನಗೆ ಅನುಭವ ಆಯ್ತು. ಬೇರೆ ಕಡೆ ಹಾ. ಕೂತ್ಕೊಂಡು ಇಲ್ವಾ ಬೇರೆ. ಬಟ್ ಆನಾಪಾನಸ ಜೊತೆಗೆ ಆ ಕ್ರಿಸ್ಟಲ್ ಆ ಎನರ್ಜಿ ಪಿರಮಿಡ್ ಕೆಳಗಡೆ ಕೂತ್ಕೊಂಡು ಧ್ಯಾನ ಮಾಡಿದಾಗ ನನಗೆ ಇದರಲ್ಲಿ ಏನೋ ಒಂದು ಶಕ್ತಿ ಇದೆ, ಇದರಲ್ಲಿ ಏನೋ ಒಂದು ಅನುಭವ ಆಗ್ತಾ ಇದೆ, ಬದಲಾವಣೆ ಇದೆ ಅಂತ ನನಗೆ ಅರಿವಾಯ್ತು. ಸೊ ಹೌದು. ಅಂದಿದ್ದ ನಾನು ಧ್ಯಾನದ ಹುಚ್ಚ ಆದೆ. ಧ್ಯಾನದ ಹುಚ್ಚ ಅಂದ್ರೆ ಹೌದು. ನನಗೆ ಎಲ್ಲಿವರೆಗೂ ನನಗೆ ಆ ಶಕ್ತಿ ಮತ್ತೆ ಆ ಅನುಭವ ಎಷ್ಟು ನನಗೆ ಒಂದು ನೆಮ್ಮದಿ ಮತ್ತೆ ಮಾನಸಿಕ ಸ್ಥಿತಿ, ದೈಹಿಕವಾಗಿ ಅನುಭವಗಳು ಕೂಡ ಸ್ಟಾರ್ಟ್ ಆಯ್ತು ಅಂತ ಹೇಳಿದ್ರೆ ನನಗೆ ಆ ಇಡೀ ವರ್ಷ ನಾನು ಸಿಂಗಾಪುರ್ ಅಲ್ಲಿ ಇದ್ದಾಗೆಲ್ಲ ನಾನು ಇಡೀ ರಾತ್ರಿ ಧ್ಯಾನ ಮಾಡ್ಲಿಕ್ಕೆ ಶುರು ಮಾಡಿದೆ. ಐದು ಹೌದು 6 ತಾಸು 7 ತಾಸು ಧ್ಯಾನ ಮಾಡ್ಲಿಕ್ಕೆ ಶುರು ಮಾಡಿದೆ. ಸರ್, ಮತ್ತೆ ನೀವು ಧ್ಯಾನ ಪ್ರಚಾರ ಹೇಗ್ ಪ್ರಾರಂಭ ಮಾಡಿದ್ರಿ? ಮತ್ತೆ ಪ್ರಚಾರದಲ್ಲಿ ಮಾಡುವಾಗ ನಿಮ್ಗೆ ಏನಾದ್ರೂ ವಿಶೇಷವಾದ ಅನುಭವಗಳೇನಾದ್ರು ಆಗಿದ್ರೆ ತಿಳಿಸಿ. ಹಾಗೆ ಪ್ರಚಾರ ಹೊಸದಾಗಿ ಪ್ರಾರಂಭ ಮಾಡಿದಾಗ ಏನಾದ್ರು ಅವಮಾನ ಆದಂತ ಅನುಭವ ಇದ್ರೆ ದಯವಿಟ್ಟು ತಿಳಿಸಿ. ಯಾಕಂದ್ರೆ ಈಗ ಹೊಸದಾಗಿ ಬಂದಿರೋ ಮಾಸ್ಟರ್ಸ್ ಯಾರಿದ್ದಾರೆ ಅವ್ರಿಗೆಲ್ಲರಿಗೂ ನಿಮ್ ಸಂದೇಶ ತುಂಬಾನೇ ಅನುಕೂಲ ಆಗುತ್ತೆ. ಮೇಡಮ್, ನನಗೆ ಆ ಪತ್ರಿ ಸರ್ ಅವ್ರನ್ನ ನಾನು ಮೊದಲನೇ ಸತಿ ಪಿರಮಿಡ್ ವ್ಯಾಲಿಯಲ್ಲಿ ಭೇಟಿ ಮಾಡಿದ್ಮೇಲೆ ಮತ್ತೆ ಇನ್ನೊಂದು 2 ವಾರದಲ್ಲಿ ಅವರು ಸಿಂಗಪುರ್ಗೆ ಬಂದ್ರು. ನಾನು ಅಲ್ಲೇ ಟ್ರಾವೆಲ್ ಮಾಡ್ತಾ ಇದ್ದೆ. ನಾನು ಅಲ್ಲಿ ನಾನು ನಮ್ದೊಂದು ಸಂಸ್ಥೆ ಅಲ್ಲಿ ಮಾಡಿದ್ವಿ. ಅದಕ್ಕೂ ನಾನು ಅಲ್ಲಿ ಜಾಯಿಂಟ್ CEO ಆಗಿ ಅಲ್ಲಿ ವರ್ಕ್ ಮಾಡ್ತಿದ್ದೆ. ಆವಾಗ ನನಗೆ ಪತ್ರಿ ಸರ್ ಬಂದಿದ್ರು ಅಂತ ಗೊತ್ತಾದ್ಮೇಲೆ ಅವ್ರ ಜೊತೆ ನನಗೆ 3 ದಿನ ಕಾಲ ಕಳೀಲಿಕ್ಕೆ ಅವಕಾಶ ಸಿಕ್ತು. ಸೊ ಆ 3 ದಿನದಲ್ಲಿ ಒಂದು ಹೊಸತನವನ್ನು ಕಂಡುಕೊಂಡೆ ನಾನು. ಇವ್ರ ಜೊತೆ ಒಡನಾಟ ಮಾಡಿ ಅವ್ರು ಯಾವ ತರ ಮಾತಾಡ್ತಾರೆ, ಯಾವ ಜ್ಞಾನದ ನುಡಿಗಳಿಗೆ ಕೊಡ್ತಾರೆ,
ಮತ್ತೆ ಸಂಪೂರ್ಣವಾಗಿ ಮಾಹಿತಿ ಮತ್ತೆ ಸಂಪೂರ್ಣವಾಗಿ ಒಂದು ಸ್ವಾತಂತ್ರ್ಯ ನಮಗೆ ಆಧ್ಯಾತ್ಮಿಕ ಸಾಧನೆಯಲ್ಲಿ ನನಗೆ ಸಿಕ್ತು ಅಂತ ಅನಿಸ್ತು ಪತ್ರಿಜಿ ಅವರ ಜೊತೆಗೆ. ನನ್ನ ಜೀವನಕ್ಕೆ ಬೇಕಾಗಿರುವಂತ ನಮ್ಮ ಸಾಧನೆಗೆ ಬೇಕಾಗಿರುವಂತ ಎಲ್ಲಾ ಪ್ರಶ್ನೆಗಳಿಗೂ ನನಗೆ ಉತ್ತರ ಸಿಕ್ಕಿದ್ದು ಪತ್ರಿಜಿ ಅವರ 3 ದಿನಗಳಲ್ಲಿ ನನಗೆ. ಅಂದಿನಿಂದ ನನಗೆ ಧ್ಯಾನದ ಸಾಧನೆ ಇನ್ನೂ ಹೆಚ್ಚಾಯ್ತು. ಜೊತೆಗೆ ಸ್ವಾಧ್ಯಾಯದ ಅರಿವಾಯ್ತು. ಸ್ವಾಧ್ಯಾಯ ಪುಸ್ತಕಗಳನ್ನ ಓದ್ಬೇಕು, ಪಿರಮಿಡ್ಗಳನ್ನ ಕಟ್ಟಬೇಕು, ಮತ್ತೆ ಧ್ಯಾನ ಪ್ರಚಾರ ನಾವೆಲ್ಲರೂ ಮಾಡ್ಬೋದು ಅನ್ನೋದು ಗೊತ್ತಾಗಿದೆ ನನ್ಗೆ ಅವಾಗ. ನನಗೆ ಅವಾಗ ಅನಿಸ್ತು ನನ್ನ ಇಡೀ ಜೀವನವೆಲ್ಲ ನನ್ನ ಧ್ಯಾನ ಸಾಧನೆ ಜೊತೆಗೆ ಧ್ಯಾನ ಪ್ರಚಾರ ಮಾಡೋದು ತುಂಬಾ ಮುಖ್ಯ ಅಂತ ಅನಿಸ್ಬಿಟ್ಟು ಸೊ ಧ್ಯಾನ ಪ್ರಚಾರಕ್ಕೆ ಇಳಿದಿದ್ದು ಅವಾಗಿಂದ. ಸೊ ಪತ್ರಿಜಿ ಅವ್ರು ಹೇಳೋದಂದ್ರೆ ಈಗ ಈ ಕ್ಷಣದಲ್ಲಿ ನಿನ್ ಧ್ಯಾನ ಕಲ್ತಿದ್ಯಾ, ಇದೇ ಕ್ಷಣದಿಂದ ನಾನು ಧ್ಯಾನ ಪ್ರಚಾರನೂ ಮಾಡ್ಬೇಕು ಅಂತ ಹೇಳಿದ್ರು. ನನಗದು ತುಂಬಾ ಅದ್ಭುತವಾಗಿ ನನಗೆ ಒಂದು ಪರ್ಮಿಷನ್ ಸಿಕ್ತು, ಒಂದು ಸ್ವಾತಂತ್ರ್ಯ ಸಿಕ್ತು ಅಂತ ನನಗೆ ಅನಿಸ್ದಾಗ ಧ್ಯಾನ ಪ್ರಚಾರ ಮಾಡ್ಲಿಕ್ಕೆ ಶುರು ಮಾಡಿದೆ. ಅಲ್ಲಿ ಕ್ಲಾಸಸ್ ನಡೆಯುವಾಗ ಅಲ್ಲಿ ಹೋಗಿ ಅಲ್ಲಿ ಗೈಡ್ ಮಾಡೋದು ಮತ್ತೆ ಧ್ಯಾನವನ್ನ ಹೇಳ್ಕೊಡೋದು ಹೊಸೊಬ್ಬರಿಗೆ, ಇದೆಲ್ಲ ಶುರು ಮಾಡಿದಾಗ ನನಗೆ ಇನ್ನೂ ದೊಡ್ಡ ದೊಡ್ಡ ಕಾರ್ಯಕ್ರಮಗಳನ್ನ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಒಂದು ನನಗೆ ಒಳಗಿಂದ ಒಂದು ವಾಯ್ಸ್ ಬರ್ತಾ ಇತ್ತು. ತುಂಬಾ ಕೂತಾಗ ನಿಂತಾಗ ಧ್ಯಾನದಲ್ಲೂ ಸಹ ಸತತವಾಗಿ ನನಗೆ ಅದು ಎಳಿತಾ ಇತ್ತು, ರೆಸ್ಟ್ಲೆಸ್ ಆಗ್ತಾ ಇತ್ತು. ಧ್ಯಾನ ಪ್ರಚಾರ ಮಾಡ್ಲಿಕ್ಕೆ ನೀನು ವರ್ಕ್ಶಾಪ್ಸ್ ತರ ಮಾಡ್ಬೇಕು, ಕ್ಲಾಸಸ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಒಂದು ಬಂದಾಗ ಅದೆಲ್ಲ ಸ್ವಲ್ಪ ಸೃಷ್ಟಿ ಮಾಡ್ಕೊಂಡು ಬಾಡಿ ಮೈಂಡ್ ಸೋಲ್ ವರ್ಕ್ಶಾಪ್ಸ್ ಅಂತ ಹೇಳ್ಬಿಟ್ಟು ಅದನ್ನ ಶುರು ಮಾಡಿದೆ. ಅವಾಗಿಂದ ಪ್ರೆಸೆಂಟೇಶನ್ ಸ್ಲೈಡ್ಸ್ ಎಲ್ಲ ಮಾಡಿ ಧ್ಯಾನ ಈ PSS ಸೂತ್ರಗಳನ್ನ ಅಳವಡಿಸ್ಕೊಂಡು ಪ್ರೆಸೆಂಟೇಶನ್ಸ್ ಮಾಡಕ್ಕೆ ಶುರು ಮಾಡಿದೆ. ಅಂದ್ರೆ ಏನಂದ್ರೆ ನಾನು ಪತ್ರಿಜಿ ಅವರು ಹೇಳೋದು ನಾವು ಎಲ್ಲರೂ ದೇವರುಗಳು ಅನ್ನೋದು ಫಸ್ಟ್ ಮಾತು. ಸೊ ನಾವು ದೇವರುಗಳು ಅನ್ನೋದು ಏನಕ್ಕೆ ಹೇಳ್ತಾರೆ, ಫ್ರೆಂಡ್ಸ್ ಅಂದ್ರೆ ಏನು, ಮಾಸ್ಟರ್ಸ್ ಅಂದ್ರೆ ಏನು, ಇದೆಲ್ಲ ಸ್ವಲ್ಪ ಅರಿವು ಮಾಡ್ಕೊಂಡು ಅದ್ರ ಬಗ್ಗೆ ಶುರು ಮಾಡಿ ಮತ್ತೆ ಧ್ಯಾನ ಮಾಡೋದು ಏನು, ಧ್ಯಾನದಿಂದ ಮೈಂಡ್ ಪವರ್, ನಮ್ಮ ಸಂಕಲ್ಪ ಶಕ್ತಿ ಹೆಂಗ್ ಇಂಪ್ರೂವ್ ಆಗುತ್ತೆ, ಹೆಲ್ತ್ ಹೆಂಗ್ ಇಂಪ್ರೂವ್ ಆಗುತ್ತೆ. ಸೊ ಇದ್ರ ಮೇಲೆಲ್ಲ ಕೆಲವೊಂದೆಲ್ಲ ಸ್ಲೈಡ್ಸ್ ಎಲ್ಲ ಮಾಡ್ಕೊಂಡು ಅದನ್ನ ಪ್ರಾಕ್ಟಿಕಲ್ ಆಗಿ ಉದಾಹರಣೆಗಳ ಮೂಲಕ ನಾನು ಹೇಳಲಿಕ್ಕೆ ಶುರು ಮಾಡಿದೆ. ಸೊ ಆವಾಗಿಂದ ಸಾಕಷ್ಟು ಕ್ಲಾಸಸ್ ಕಾರ್ಪೊರೇಟ್ಸ್ ಅಲ್ಲಿ, ಶಾಲೆಗಳಲ್ಲಿ, ಕಾಲೇಜುಗಳಲ್ಲಿ, ಲೆಕ್ಚರರ್ಸ್ಗಳಿಗೆ ಎಲ್ಲ ನಾನು ಓದಿದ್ದಂತ ಸ್ಕೂಲ್ ಕಾಲೇಜುಗಳೆಲ್ಲ ಹೋಗಿ ಎಲ್ಲ ಹೇಳ್ಕೊಟ್ಟೆ. ನಮ್ಮ ಲೆಕ್ಚರ್ಸ್ ಟೀಚರ್ಸ್ ಎಲ್ಲ ಅವರು ಕಲ್ತ್ಕೊಂಡ್ರು. ಆಮೇಲೆ ಸ್ಟೂಡೆಂಟ್ಸ್ಗೂ ಸಾಕಷ್ಟು ಇಡೀ ಕಾಲೇಜಲ್ಲಿ ಬ್ಯಾಚ್ ಬೈ ಬ್ಯಾಚ್ ಎಲ್ಲ ಹೇಳ್ಕೊಟ್ಟಿದ್ದಾಗ ಅದು ಒಂದು ಒಳ್ಳೆ ಅನುಭವ ಕೊಡ್ತು. ಮುಖ್ಯವಾಗಿ ಅದ್ರಲ್ಲಿ ಹೇಳ್ಬೇಕು ಅಂತ ಹೇಳಿದ್ರೆ ಧ್ಯಾನದಲ್ಲಿ ಸ್ನೇಹಿತರೆ ಪತ್ರಿಜಿಯವರು ಹೇಳ್ತಾರೆ ಒಂದ್ ಕಡೆ, ನಾನು ಧ್ಯಾನ ಮಾಡೋದಕ್ಕಿಂತ ಒಬ್ಬರಿಗೆ ಧ್ಯಾನ ಹೇಳ್ಕೊಟ್ರೆ 100 ಪಟ್ಟು ಜಾಸ್ತಿ ನಮಗೆ ಶಕ್ತಿಯ ಒಂದು ಅನುಭವ ಕೊಡುತ್ತೆ ಅಂತ ನಾನು ಅದನ್ನು ಕಂಡುಕೊಂಡಿದ್ದೀನಿ. ಯಾಕಂದ್ರೆ ಆ ನಾನು ಧ್ಯಾನ ಶುರು ಮಾಡಿದಾಗ ಇನ್ನೂ ನಮ್ಮ ದೇಹ ಇನ್ನೂ ಆ ಶಕ್ತಿಗೆ ಇನ್ನೂ ಒಗ್ಗಿರಲ್ಲ. ಧ್ಯಾನ ಮಾಡಿದಾಗ್ಲೇನೆ ಮೈಕೈ ನೋವು ಬರೋದು, ಇಲ್ಲ ಎಲ್ಲೋ ಒಂದ್ ಕಡೆ ಮುರಿದಂಗ ಆಗೋದು, ಆಮೇಲೆ ಏನೋ ಒಂಥರ ಇದು ಕೆರೆದಂಗ ಆಗೋದು, ಈ ತರ ಎನರ್ಜಿ ಫ್ಲೋ ಆಗೋದು, ನರಗಳಲ್ಲಿ ಶಕ್ತಿ ಚಲಾವಣೆ ಆಗುವಂಥದ್ದು, ಈ ತರದೆಲ್ಲ ಆಗೋದು ಸಹಜ ಅದು. ಬಟ್ ನಾವು ಧ್ಯಾನವನ್ನ ಪ್ರಚಾರ ಮಾಡಿದಾಗ ಒಂದು 10 ಜನ ಇದ್ರು, 100 ಜನ ಇದ್ರು, 200 ಜನ ಇದ್ದಾಗ ಅಂತ ಕಡೆ ನಾವು ಧ್ಯಾನವನ್ನ ಹೇಳಿಕೊಟ್ಟಾಗ ಎಷ್ಟು ಅದ್ಭುತವಾದ ಶಕ್ತಿ ಹರಿಯಕ್ ಸ್ಟಾರ್ಟ್ ಆಗುತ್ತೆ ಅಂದ್ರೆ ಕಣ್ಣು ಮುಚ್ಚೋದೇ ಬೇಕಾಗಿಲ್ಲ. ಕ್ಲಾಸ್ ಮಾಡ್ತಾ ಮಾಡ್ತಾ ಇದ್ದಂಗೆನೆ ಸಿಕ್ಕಾಪಟ್ಟೆ ನಮಗೆ ತಡೆಯಕ್ ಆಗದೇ ಇರೋಷ್ಟು ಎನರ್ಜಿ ನನ್ನಲ್ಲಿ ಫ್ಲೋ ಆಗಕ್ಕೆ ಸ್ಟಾರ್ಟ್ ಆಯ್ತು. ನನ್ನ ತಲೆಯಿಂದ, ತಲೆನೋವಿಂದ ಹಿಡಿದು, ನೆತ್ತಿಯಿಂದ ಹಿಡಿದು ದೇಹವೆಲ್ಲ ಕಂಪನಗಳಲ್ಲಿ ಮಿಡಿಯಕ್ಕೆ ಸ್ಟಾರ್ಟ್ ಆಯ್ತು. ತುಂಬಾ ಅದ್ಭುತವಾದ ಶಕ್ತಿಯನ್ನ ನಾನು ಅನುಭವಿಸ್ಲಿಕ್ಕೆ ಶುರು ಮಾಡಿದೆ. ಆಮೇಲೆ ಬೆನ್ನು ನೋವು ಬರೋದು, ಮತ್ತೆ ನಿಲ್ಲಕ್ ಆಗದೇ ಇರೋಷ್ಟು ಶಕ್ತಿ ಅನುಭವ ಆಗೋದು. ಸೊ ಕಣ್ಣು ತೆಗೆದಿದ್ರು ಸಹ ಹರಿಯೋ ಅಂತ ಅನುಭವ ಎಲ್ಲ ನನಗೆ ಆಗ್ತಾ ಇತ್ತು. ಸೊ ಕ್ರಮೇಣವಾಗಿ ಏನ್ ಗೊತ್ತಾಯ್ತು ಅಂತ ಹೇಳಿದ್ರೆ ನನ್ನಲ್ಲಿ ಎಲ್ಲೆಲ್ಲಿ ಈ ಶಕ್ತಿ ಹರಿಲಿಕ್ಕೆ ಸ್ಟಾರ್ಟ್ ಆಗಿದೆಯಾ, ಎಲ್ಲೆಲ್ಲಿ ನಂಗೆ ಸಂಕುಚಿತನ ಇಲ್ಲ, ಅಲ್ಲಿ ಒಂದು ಸೆನ್ಸೇಷನ್ ಸ್ಟಾರ್ಟ್ ಆಗಿದೆ, ಅದೆಲ್ಲ ನನ್ನನ್ನ ನಾನು ಹೀಲ್ ಮಾಡ್ಕೊಳ್ತಾ ಇದ್ದೀನಿ. ನನ್ನದಲ್ಲಿ ಇರುವಂತ ಒಂದು ಮಾನಸಿಕ ಮತ್ತು ದೈಹಿಕ ಸ್ಥಿತಿಗಳನ್ನ ಬದಲಾವಣೆ ಆಗ್ತಾ ಇದೆ ಅಂತ ನನಗೆ ಅರಿವಾಗ ಸ್ಟಾರ್ಟ್ ಆಯ್ತು. ಸೊ ಇದು ಮೊದಲನೆಯ ಅನುಭವಗಳು ಧ್ಯಾನ ಪ್ರಚಾರದಲ್ಲಿ. ಏನಾದ್ರೂ ಎಲ್ಲಾದ್ರೂ ಅವಮಾನ ಆಗಿದ್ದು ಅಂತ ಏನಾರು ಆಗಿದ್ಯಾ ಪ್ರಚಾರಕ್ಕೆ ಹೋದಾಗ? ಅವಮಾನಗಳು ಅನ್ನೋದು ಏನಿಲ್ಲ ಮೇಡಮ್. ಪ್ರಶ್ನಾವಳಿಗಳು ಇರ್ತಾ ಇತ್ತು, ಅದರಲ್ಲೆಲ್ಲ ಕೆಲವೊಂದು ಒಬ್ಬೊಬ್ರು ತುಂಬಾ ಅಗ್ರೆಸಿವ್ ಆಗಿ ಕೇಳ್ತಾರೆ, ಒಬ್ಬೊಬ್ರು ಸಾಫ್ಟ್ ಆಗಿ ಕೇಳ್ತಾರೆ, ಇಲ್ಲ ರಿಕ್ವೆಸ್ಟ್ ಕೇಳ್ತಾರೆ. ಅದರಲ್ಲಿ ಕೆಲವೊಂದು ವಿಚಾರಗಳು ಒಬ್ಬೊಬ್ರು ಒಂದೊಂದು ರಂಗದಿಂದ ಬಂದಿರ್ತಾರೆ, ಒಬ್ಬೊಬ್ರು ಅವರ ಒಂದು ಅವರ ಜೀವನ ಶೈಲಿಯಿಂದ ಬಂದಿರ್ತಾರೆ. ಆ ಸಮಯದಲ್ಲಿ
ಅವ್ರು ಕೇಳುವಂತ ಪ್ರಶ್ನೆಗಳು ಇಲ್ಲ ಅವ್ರು ಮಾಡುವಂತ ನುಡಿಗಳಲ್ಲಿ ಸ್ವಲ್ಪ ಆ ಆ, ಬೇರೆ ಬೇರೆ ತರ ವರ್ತನೆಗಳಿರುತ್ತೆ. ಅದೆಲ್ಲ ಏನು ಅನಿಸ್ತಾ ಇರ್ಲಿಲ್ಲ ನಮ್ಗೆ. ಅವಮಾನ ಅನ್ನೋದು ಏನು ನಮ್ಗೆಲ್ಲೂ ಆ ಮಾಡ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಕೇಳಿದ್ರು ಸಹ ನನಗೇನು ಆತರ ಅದ್ರ ಬಗ್ಗೆ ಏನು ಗಮನ ಇರ್ತಾ ಇರ್ಲಿಲ್ಲ ಅಂತ ಹೇಳ್ಬೋದು. ಮತ್ತೆ ಈಗ ಧ್ಯಾನ ಪ್ರಾರಂಭ ಮಾಡಿದಾಗ ನೀವೀಗಾಗ್ಲೇ ಹೇಳಿದ್ರಿ, ಪ್ರಾರಂಭದಲ್ಲಿ ಯಾವ ರೀತಿ ಅನುಭವಗಳಾಗ್ತಿತ್ತು ನನಗೆ, ಆತರ ಎಲ್ಲ ಆಗಿದೆ. ಮತ್ತೆ ಪಿರಮಿಡ್ ಕೆಳಕ್ ಕೂತಾಗ ಹೇಗೆಲ್ಲ ಅನುಭವಗಳಾಯ್ತು ಅಂತ ಹೇಳಿದ್ರಿ. ಇದು ಎಲ್ಲರಿಗೂ ಪ್ರಾರಂಭದಲ್ಲಿ ಆಗ್ಬಿಡುತ್ತೆ. ಆಮೇಲೆ ಒಂದ್ ಹಂತ ಮುಂದಕ್ಕೆ ಹೋದ್ಮೇಲೆ ಕೆಲವು ಪರೀಕ್ಷೆಗಳು ಎದುರಾಗುತ್ತೆ. ಆ ಪರೀಕ್ಷೆಗಳು ಬಂದಾಗ ಭಯ, ಗೊಂದಲಕ್ಕೆ ಸಿಲುಕ್ ಬಿಡ್ತಾರೆ. ಈಗ ಪ್ರಾರಂಭದಲ್ಲಿ ಬಂದವರೆಲ್ಲರೂ ಹ್ಮ್ ಮತ್ತೆ ಏನ್ ಮಾಡ್ತಾರೆ ಅಂದ್ರೆ ಕೆಲವರು ಧ್ಯಾನ ಮಾಡೋದನ್ನೇ ಬಿಟ್ಟು ಬಿಡ್ತಾರೆ. ಅಂತವ್ರಿಗೆ ನಿಮ್ಮ ಸ್ವಯಂ ಅನುಭವದ ಮಾತೇನಾದ್ರೂ ಇದೆಯಾ? ಅಂದ್ರೆ ನೀವ್ ಯಾವ್ದಾದ್ರು ಏನಾದ್ರೂ ಪರೀಕ್ಷೆನ ಎದುರಿಸಿದ್ರ, ಹೇಗಿತ್ತು ಅದರ ಅನುಭವ ಏನಾದ್ರು ಇದ್ರೆ ಹೇಳಕ್ಕಾಗತ್ತಾ? ನನಗೆ ಇನ್ನೂ ಹೆಚ್ಚೆಚ್ಚಾಗಿ ಧ್ಯಾನ ಮಾಡ್ಲೇಬೇಕು ಅನ್ನೋದೊಂದು ಹಠ ಬರ್ತಾ ಇತ್ತು. ಇನ್ನೂ ಅದರಲ್ಲಿ ಆಳವಾಗಿ ಹೋಗ್ಬೇಕು ಅನ್ನೋದು ಒಂದು ಛಲ ಬರ್ತಾ ಇತ್ತು. ಅಷ್ಟೇ ಬಿಟ್ರೆ ನನಗೆ ಧ್ಯಾನದಲ್ಲಿ ಏನು ಭಯ ಆಗೋದಾಗ್ಲಿ, ಅದರಿಂದ ನೆಗೆಟಿವ್ ಥಾಟ್ಸ್ ಆಗ್ಲಿ ಏನೂ ಇರ್ತಾ ಇರಲಿಲ್ಲ ನನಗೆ. ಬಟ್ ಆದ್ರೂ ಒಂದು ವಿಸ್ಮಯತೆ ಇರ್ತಾ ಇತ್ತು, ಒಂದು ಸಾಹಸತನವನ್ನ ಬೆಳೆಸ್ಕೊಂಡು ಬರ್ತಾ ಇದೆ. ಯಾಕಂದ್ರೆ ತುಂಬಾ ಒಂದೊಂದು ಆ, ಧ್ಯಾನದ ಶೀರ್ಷಿಕೆ, ನಾವು ಧ್ಯಾನವನ್ನ ಹೇಳಿಕೊಟ್ಟಾಗ್ಲಾಗ್ಲಿ, ನಾವು ಆಳವಾಗಿ 5-6 ತಾಸು 7 ತಾಸು ಧ್ಯಾನ ಮಾಡಿದಾಗ್ಲೂ ಸಿಕ್ಕಾಪಟ್ಟೆ ಬದಲಾವಣೆಗಳಾಗ್ತಾ ಇತ್ತು. ದೇಹ ಆಗ್ಲಿ, ಮನಸ್ಸಾಗ್ಲಿ, ನಮ್ಮ ಭಾವನೆಗಳಾಗ್ಲಿ ಎಲ್ಲವೂ ಆಚೆ ಒಗದಂಗ್ ಆಗ್ತಾ ಇತ್ತು. ಅಂದ್ರೆ ಒಂದು ಕೊಳೆ ಬಟ್ಟೆ ತಗೊಂಡು ಒಂದು ಬಿಸಿನೀರಲ್ಲಿ ಸೋಪ್ ಹಾಕ್ಬಿಟ್ಟು ವಾಷಿಂಗ್ ಮಿಷಿನ್ ಹಾಕ್ಬಿಟ್ರೆ ಹೆಂಗೆ ಸಿಕ್ಕಾಪಟ್ಟೆ ಪವರ್ ಜಾಸ್ತಿ ಆಗತ್ತಲ್ಲ ಎಲ್ಲಾನು. ಆತರ ಎಲ್ಲ ಕೊಳೆ ಕಿತ್ಕೊಂಡು ಬರ್ತಾ ಇದೆ. ನನ್ನ ಆ ಒಂದು ಆ ಭಾವನಾತ್ಮಕವಾಗಿ ಸ್ವಲ್ಪ ದುಃಖ ಅನ್ಸೋದು, ಅಳು ಅನ್ನೋದು, ಮತ್ತೆ ದೇಹದಲ್ಲಿ ನೋವುಗಳು ಕಾಣೋದು, ಮತ್ತೆ ಬಣ್ಣಗಳು ಕಾಣಬಹುದು, ಬೆಳಕನ್ನ ನೋಡೋದು ಇರ್ಬೋದು, ನನಗೆ ದೇಹ ಇಲ್ಲವೇನೋ ಅನ್ನೋ ಅನುಭವಗಳಾಗೋದು, ಈ ತರದೆಲ್ಲ ಸಹಜವಾಗಿ ಆಗಕ್ಕೆ ಶುರು ಆಯಿತು. ಸೊ ನನಗೂ ಅದು ಅರಿವಾಗ ಜೊತೆಗೆ ಚಕ್ರಗಳು ಮೂಲಾಧಾರದಿಂದ ಸಹಸ್ರಾರದವರೆಗೂ ಯಾವ ತರ ಪ್ರಯಾಣ ನಡೀತಾ ಇದೆ, ಒಂದು ಶಕ್ತಿಯ ಪ್ರಯಾಣ ಮತ್ತೆ ಒಂದು ಪ್ರವಾಹ ಯಾವ ತರ ಶುರು ಆಗ್ತಾ ಇದೆ, ಎಲ್ಲ ಒಂದು ಪ್ರಾಯೋಗಿಕವಾಗಿ ನಾನು ಮಾಡ್ಲಿಕ್ಕೆ ಅನುಭವ ಸಿಕ್ತು ಅಂತ ಹೇಳ್ಬೋದು. ಯಾವುದನ್ನು ನೆಗೆಟಿವ್ ಅನ್ನೋದು ಏನು ನನಗೆ ಅನ್ನಿಸ್ಲಿಲ್ಲ. ಏನಪ್ಪಾ ಅಂತ ಹೇಳಿದ್ರೆ ಆ ನಾವು ನಾನು ಒಂದು ಸಲಹೆ ಏನ್ ಕೊಡ್ಬೋದು ಅಂದ್ರೆ, ಧ್ಯಾನ ಮಾಡ್ಬೇಕು ಒಂದು ನಿಟ್ಟಿನಲ್ಲಿ. ಆ ಏನೇ ನಿಮಗೆ ಪ್ರಶ್ನೆಗಳಿದ್ರು ನಿಮ್ಮ ಧ್ಯಾನದಲ್ಲೇ ನಿಮಗೆ ಸಿಗುತ್ತೆ. ಒಂದು ಒಂದು ಪ್ರಶ್ನೆ ನಾವು ಹಾಕೊಂಡು ಕೂತ್ಕೊಂಡಾಗ ನಮ್ಗೆ ಅದರಲ್ಲೇ ನಮ್ಗೆ ಅನುಭವ ಆಗುತ್ತೆ. ಇಲ್ಲ ಒಂದಲ್ಲ ಒಂದು ರೀತಿಯಿಂದ ನಮ್ಗೆ ಎಲ್ಲಾ ಸಮಸ್ಯೆಗಳು, ಪ್ರಶ್ನೆಗಳ ಪರಿಹಾರ ನಮ್ಗೆ ಸಿಗುತ್ತೆ. ಆದ್ರೂ ನಿಮ್ಗೆ ಏನೇ ಒಂದು ಪ್ರಶ್ನೆ ಇದ್ರೆ, ಒಂದು ಸಂಶಯ ಇದ್ರೆ, ನಿಮಗೆ ಯಾರು ಸರಿ ಅನ್ನಿಸ್ತಾರ ಮಾಸ್ಟರ್ಗಳು, ಅನುಭವಿಕ ಮಾಸ್ಟರ್ಗಳು, ಅವರ ಹತ್ರ ನೀವು ಒಂದು ಅನುಭವವನ್ನ ಹಂಚ್ಕೊಂಡು ಇಲ್ಲ ನಿಮ್ಮ ಪ್ರಶ್ನೆಗಳನ್ನ ಕೇಳಿದಾಗ ಅದಕ್ಕೆ ಪ್ರತ್ಯುತ್ತರ ನಿಮಗೆ ಸಿಕ್ಕೇ ಸಿಗುತ್ತೆ. ಹಂಗನ್ಬಿಟ್ಟು ನೀವು ಭಯ ಪಟ್ಟಾಗ್ಲಿ, ಇದರಿಂದ ಏನೋ ನಕಾರಾತ್ಮಕವಾಗಿ ಏನೋ ನಡೀತಾ ಇದೆ, ಮುಂಚೆ ನನಗೆ ಈ ತರ ಇತ್ತು, ಈ ತರ ಆಗ್ತಾ ಇದೆ, ಅಳು ಬರಕ್ ಸ್ಟಾರ್ಟ್ ಆಗಿದೆ, ಕೋಪ ಬರಕ್ ಸ್ಟಾರ್ಟ್ ಆಗಿದೆ ಜಾಸ್ತಿ ಸಡನ್ ಆಗಿ, ಈ ತರದೆಲ್ಲ ಆಗ್ಬೋದು. ಯಾಕಂದ್ರೆ ಎಲ್ಲ ಕೊಳೆ ಎಲ್ಲ ಆಚೆ ಬರ್ಬೇಕು ಅಂದ್ರೆ ಎಲ್ಲ ಏನೋ ಒಂದು ರಿಯಾಕ್ಷನ್ಸ್ ಇರುತ್ತೆ. ಹಂಗನ್ಬಿಟ್ಟು ಹೆದರ್ಕೊಳ್ಳೋಂಥದ್ದು ಏನಿಲ್ಲ, ತಾಳ್ಮೆ ಇಟ್ಕೊಳ್ಳಿ. ಏನೇ ಇನ್ನೂ ಹೆಚ್ಚೆಚ್ಚಾದ್ರೂ ಇನ್ನೂ ಹೆಚ್ಚೆಚ್ಚಾಗಿ ಧ್ಯಾನ ಮಾಡಿ. ಯಾಕಂದ್ರೆ ಈಗ ಧ್ಯಾನ ಮಾಡುವಾಗ ಏನಾಗುತ್ತೆ ಅಂದ್ರೆ ತುಂಬಾನೇ ಕೊಳೆ ಎಲ್ಲ ಆಚೆ ಬರುತ್ತೆ. ಅಯ್ಯೋ ಕೊಳೆ ಎಲ್ಲ ಆಚೆ ಬರ್ತಾ ಇದೆಯಲ್ಲ, ನೀರೆಲ್ಲ ಕೊಳೆ ಆಗ್ತಾ ಇದೆ ಅನ್ಬಿಟ್ಟು ತೊಳೆಯೋದನ್ನ ಬಿಟ್ಬಿಟ್ರೆ ಆ ಕೊಳೆ ನೀವು ಬಟ್ಟೆಲ್ಲೇ ಇರುತ್ತೆ ಹೊರತು ನಿಮ್ಮ ಕರ್ಮಗಳು ಹೋಗೋದಿಲ್ಲ ಅಂತ ಹೇಳ್ಬೋದು. ಈ ಕೊಳೆ ಅನ್ನೋದು ನಮ್ಮ ದೈಹಿಕವಾಗಿ ಕೊಳೆ ಹೋಗೋದು, ನೋವುಗಳಿನ ಮೂಲಕವಾಗಿ, ಭಾವನಾತ್ಮಕವಾಗಿ ಅಳು ಬರೋದು, ನಗು ಬರೋದು, ಕೋಪ ಬರೋದು, ಕಣ್ಣಲ್ಲಿ ನೀರು ಬರೋದು, ದುಃಖ ಅನಿಸ್ಬೋದು, ಇಲ್ಲ ತುಂಬಾ ಖುಷಿ ಅನಿಸ್ಬೋದು, ಆನಂದ ಬಾಷ್ಪ ಬರೋದು, ಇದೆಲ್ಲ ಭಾವನಾತ್ಮಕ ಪ್ರದೇಶದಿಂದ ನಡೆಯುವಂತ ಪ್ರಕ್ರಿಯೆಗಳು. ಆಮೇಲೆ ಸೂಕ್ಷ್ಮ ಶರೀರದಲ್ಲಿ ಆಗುವಂತ ಶಕ್ತಿಯ ಪ್ರವಾಹ, ಮತ್ತೆ ದೇಹ ತೇಲ್ದಂಗೆ ಆಗೋದು, ಭಾರ ಅನ್ಸೋದು, ದೇಹ ಹಿಂದೆ ಅಂದಂತ, ಇದೆಲ್ಲ ಅನುಭವಗಳು. ಸೊ ಇದಕ್ಕೆಲ್ಲ ಏನಪ್ಪಾ ಅಂದ್ರೆ ಅನುಭವಿಕ ಧ್ಯಾನಿಗಳ ಮಾಸ್ಟರ್ಸ್ಗಳ ಜೊತೆಗೆ ನಾವು ಇದೆಲ್ಲ ಹಂಚ್ಕೊಂಡಾಗ ನಿಮಗೆ ಅದಕ್ಕೆ ಸರಿಯಾದ ಒಂದು ಮಾರ್ಗದರ್ಶನ ಸಿಗುತ್ತೆ ಅಂತ ಹೇಳಿದ್ರು. ಸೊ ಧ್ಯಾನ ಒಂದೇ ತುಂಬಾ ವೇಗವಾಗಿ ನಮ್ಮ ಆತ್ಮ ಉದ್ಧಾರಕ್ಕೆ, ಆತ್ಮ ಜ್ಞಾನಕ್ಕೆ ನಮಗೆ ಹೆದ್ದಾರಿ ಅಂದ್ರೆ ಧ್ಯಾನನೇ. ಒಂದು ಜೆಟ್ ಅಲ್ಲಿ ಹೋಗೋದಕ್ಕಿಂತ ಸ್ಪೀಡು ಅಂತ ಹೇಳ್ಬೋದು. ನೀವು
ನೀವು ಊಹೆ ಮಾಡಕ್ಕಾಗದೇ ಇರೋ ಅಷ್ಟು ವೇಗವಾಗಿ ನಾವು ನಮ್ಮ ಆ ಈ ಜನ್ಮವನ್ನ ಕಳಿಬಹುದು. ಮತ್ತೆ ಎಲ್ಲ ಜನ್ಮಗಳ ಒಂದು ನಮ್ಮ ಭಾರವನ್ನುಗಳನ್ನೆಲ್ಲ ಒಂದೇ ಜನ್ಮದಲ್ಲಿ ನಾವು ಕಳ್ಕೊಂಡು ಮುಂದೆ ಹೋಗ್ಬೋದು ಅಂತ ಹೇಳೋದು ಮಾಸ್ಟರ್ಸ್. ಸೂಪರ್ ಸರ್, ತುಂಬಾ ಚೆನ್ನಾಗಿ ಹೇಳಿದ್ರಿ. ಸರ್, ನೀವು ಬೇಸಿಕಲಿ ಸಸ್ಯಾಹಾರಿಗಳ ಅಥವಾ ಮಾಂಸಾಹಾರಿಗಳಾಗಿದ್ರ ಧ್ಯಾನಕ್ ಬರಕ್ ಮುಂಚೆ? ಅದ್ರೇನಾದ್ರು ಬದಲಾವಣೆ ಮಾಡ್ಕೊಂಡ್ರ ಅಥವಾ ಮೊದಲಿಂದ ಸಸ್ಯಾಹಾರಿಗಳ? ನಮ್ಮ ಸಮುದಾಯ ಎಲ್ಲ ಮಾಂಸಾಹಾರಿಗಳು ಮೇಡಮ್, ಕಟ್ಟ ಮಾಂಸಾಹಾರಿಗಳು. ನಾನು ಸಹ ಒಬ್ಬ ದೊಡ್ಡ ರಾಕ್ಷಸನ ತರ ತುಂಬಾ ಮಾಂಸಾಹಾರವನ್ನ ಸ್ವೀಕಾರ ಮಾಡ್ತಾ ಇದ್ದೆ. ಜೊತೆಗೆ ಮೊಟ್ಟೆಗಳು ತಿನ್ನೋದು ತುಂಬಾ ವೀಕ್ನೆಸ್. ನಾನು ಸಿದ್ಧ ಸಮಾಧಿ ಯೋಗಕ್ಕೆ ಅಂತ 96ನೇ ಇಸ್ವಿಯಲ್ಲಿ ನಾನು ಯಾವಾಗ ಸೇರ್ಕೊಂಡೆ, ಆ ವರ್ಷದಲ್ಲೇ ನಾನು ಸಸ್ಯಾಹಾರಿ ಆದೆ. ಸೊ ಓಕೆ. ನನಗೆ ಮಾಂಸಾಹಾರ ಸಿಕ್ತು ಅಂತ ಅನಿಸ್ತು. ಒಂದು JP ವಾಸ್ವಾನಿ ಅಂತ ಒಂದು ಪುಸ್ತಕದಲ್ಲಿ ಒಂದು ಕತೆ ಓದಿ, ಆ ಇವರು ಸಾಧು ವಾಸ್ವಾನಿ ಅಂತ ವಿಶ್ವ ಸಸ್ಯಾಹಾರ ದಿವಸ ಅಂತ ಬಿಟ್ಟು ನವೆಂಬರ್ 25ಕ್ಕೇನೋ ಒಂದು ಅದಕ್ಕೆ ಆಚರಣೆ ಮಾಡ್ತಾರೆ. ಅವರ ಪುಸ್ತಕದಲ್ಲಿ ಒಂದು ಕತೆ ನಾನು ಓದ್ಬಿಟ್ಟು ನನಗೆ ಆ ಕ್ಷಣದಲ್ಲೇ ನನಗೆ ಪರಿವರ್ತನೆ ಆಯ್ತು. ಒಂದು ಆ, ಒಂದು ಟ್ರಾನ್ಸ್ಫಾರ್ಮೇಶನ್ ಅಂತ ಹೇಳ್ಬೋದು. ಅದಾಗಿದ ತಕ್ಷಣ ನನಗೆ ಆ ಕ್ಷಣದಲ್ಲಿ ನಾನು ನಿರ್ಧಾರ ತಗೊಂಡೆ, ನಾನು ಇನ್ನ ಮಾಂಸಾಹಾರ ನಿಲ್ಲಿಸ್ಬೇಕು ಅಂತ. ಸೊ ಅಲ್ಲಿನಿಂದ ಇದುವರೆಗೂ ಮಾಂಸಾಹಾರವನ್ನ ಬಿಟ್ಟು ಎಲ್ಲವನ್ನ ಇನ್ನೂ ಅಪ್ಗ್ರೇಡ್ ಮಾಡ್ಕೊಳ್ತಾನೆ ಬರ್ತಾ ಇದೀವಿ. PSSM ನ ಸೇರ್ಕೊಂಡ್ಮೇಲೆ ಪತ್ರಿಜಿಯವರ ಒಂದು ಭೇಟಿ ಆದ್ಮೇಲೆ ಇದು ಬೆಳ್ಳುಳ್ಳಿಯನ್ನ ಸ್ವೀಕಾರ ಮಾಡೋದು, ಮತ್ತೆ ಮಶ್ರೂಮ್ ಅನ್ನ ತಿಂದೇ ಇರೋದು, ಈ ತರದೆಲ್ಲ ನಾನು ಒಂದಾದ್ಮೇಲೆ ಒಂದು ಜ್ಞಾನ ಸಿಕ್ಕದಂಗೆ ನಮ್ಗೆ ಅರಿವಾದ ಆಗ್ತಾ ಇದ್ದಂಗೆ ಇನ್ನು ಹೈಯರ್ ಸ್ಟೇಟ್ಗೆ ನಾವು ಹೋಗ್ತಾ ಇರಕ್ಕೆ ಅನುಕೂಲ ಆಯಿತು ಅಂತ ಹೇಳ್ಬೋದು. ಈಗ ನಾನು ಕಳೆದ ಒಂದು 3.5 ವರ್ಷದಿಂದ 4 ವರ್ಷದಿಂದ ನಾನು ವೀಗನ್ ಆಗಿದ್ದೀನಿ. ಅಂದ್ರೆ ಸಂಪೂರ್ಣವಾಗಿ ಪ್ರಾಣಿಗಳು ಪಕ್ಷಿಗಳಿಂದ ಏನೇ ಇದ್ರು ಹಾಲು, ಮೊಸರು, ಬೆಣ್ಣೆ, ತುಪ್ಪ ಇದೆಲ್ಲ ಇಲ್ಲ, ಜೇನುತುಪ್ಪ ತಗೊಳ್ಳೋಣ. ಸೊ ಈ ತರದೆಲ್ಲ ನಾವು ಆದಷ್ಟು ಅಹಿಂಸಾ ಮಾರ್ಗದಲ್ಲಿ ಹೋಗ್ಬೇಕು ಅಂತ ಅದನ್ನು ಬಿಟ್ಟಿದ್ದೀನಿ. ಸೂಪರ್ ಸರ್. ಮತ್ತೆ ಈಗ ಪತ್ರಿಜಿಯವರ ಸಾಂಗತ್ಯದಲ್ಲಿ ಎಷ್ಟು ವರ್ಷಗಳಿಂದ ಇದ್ರಿ ನೀವು? ಅವರಿಂದ ನೀವು ಕಲ್ತ್ಕೊಂಡು ಆಚರಣೆ ಮಾಡ್ತಾ ಇರುವಂತ ಅದ್ಭುತವಾದ ವಿಚಾರಗಳಿರುತ್ತೆ, ಅದನ್ನ ಸ್ವಲ್ಪ ತಿಳಿಸ್ತೀರಾ? ನಾವು ಪ್ರತಿ ಕ್ಷಣ ಅವ್ರನ್ನ ಒಂದೊಂದ್ಸತಿ ನಾವು ಭೇಟಿ ಮಾಡಿದಾಗ್ಲೂ ಸಹ ನಮಗ್ ತಿಳಿದೇನೆ ನಾವು ಸಾಕಷ್ಟು ಕಲಿತಾ ಇದ್ವಿ. ಈಗ ಮಕ್ಕಳು ಹೆಂಗೆ ಒಬ್ಬ ಅಪ್ಪ ಅಮ್ಮಂದ್ರನ್ನ ನೋಡಿ ಅವ್ರು ಹೇಳದೇ ಇದ್ರೆ ನಮ್ಗೆ ಅವ್ರು ಮಾಡೋದ್ರಲ್ಲಿ ನಮಗೆ ಆಳವಾಗಿ ಮನದೂರುತ್ತಲ್ಲ, ಆತರ ನನಗೆ ಆಗ್ತಾನೆ ಇತ್ತು. ಅಂದ್ರೆ ಮುಖ್ಯವಾಗಿ ಧ್ಯಾನ ಪ್ರಚಾರದ ಒಂದು ಹಠ ಬಂತು. ಎಲ್ಲೋದ್ರೂ ಯಾವ ಕಡೆ ಹೋದ್ರು ಒಂದು ಧ್ಯಾನ ಪ್ರಚಾರ ಮಾಡ್ಬೇಕು ಅನ್ನೋದು. ಅಂದ್ರೆ ಅವರು ಮಾಡ್ತಾ ಇದ್ದಿದ್ದು ಅದೇನೆ. ಎಲ್ಲೋದ್ರೂ 1 ಲಕ್ಷ ಅಲ್ಲ, 1 ಕೋಟಿ ಸಲ ನಾವು ಧ್ಯಾನ ಹೇಳಿಕೊಡ್ಬೇಕು ಅಂದ್ರೂ, ಮೈ ಡಿಯರ್ ಫ್ರೆಂಡ್ಸ್, ಮೈ ಡಿಯರ್ ಮಾಸ್ಟರ್ಸ್, ಮೈ ಡಿಯರ್ ಗಾಡ್ಸ್, ಎವ್ರಿ ಒನ್ ಶುಡ್ ಮೆಡಿಟೇಟ್ ಎವ್ರಿ ಡೇ, ಎವ್ರಿ ಮಿನಿಟ್, ಡೋಂಟ್ ವೇಸ್ಟ್ 1 minute ಟೈಮ್. ಇದೆಲ್ಲ ಅವರು ಎಷ್ಟು ಸತಿ ಹೇಳಿದ್ರು ಅಷ್ಟೇ ಸ್ಪಷ್ಟವಾಗಿ, ಅಷ್ಟೇ ಉತ್ಸಾಹಕರಾಗಿ, ಅಷ್ಟೇ ಫ್ರೆಶ್ನೆಸ್ ಇಂದ ಹೇಳ್ತಾ ಇದ್ರು. ಆ ಎನರ್ಜಿ, ಆ ಒಂದು ಶ್ರದ್ಧೆ, ಅವರು ಮಾಡುವಂತ ಒಂದು ಆ ತವಕ ಏನಿದೆ ಅವ್ರದ್ದು, ಒಂದು ಧ್ಯಾನ ಎಲ್ಲರಿಗೂ ಸೇರ್ಬೇಕು ಅನ್ನೋದು ಏನು ಅವರು ಒಂದು ಸಿಡಿಲ್ ತರ ಒಂದು ಕೆಲಸ ಮಾಡ್ತಾ ಇದ್ರು. ಆ ಛಲ ನನ್ನಲ್ಲಿ ಬಂತು ಅಂತ ಹೇಳ್ಬೋದು. ಅಂದ್ರೆ ಎಲ್ಲೋದ್ರೂ ನನಗೆ ಏನಾಯ್ತು ಸ್ಟಾರ್ಟ್ ಆಯ್ತು ಅಂದ್ರೆ, ನನ್ನ ಫ್ಲೈಟ್ ಅಲ್ಲಿ ದೂರ ಟ್ರಾವೆಲ್ ಮಾಡೋದೊಂದು ಅಂತಾರಾಷ್ಟ್ರೀಯ, ದೇಶೀಯ ಎಲ್ಲ ಟ್ರಾವೆಲಿಂಗ್ ಅಲ್ಲಿ ಇತ್ತು. ಪಕ್ಕದಲ್ಲಿ ಕೂತ್ಕೊಳ್ಳೋರ್ಗು ಹೇಳ್ಕೊಡೋದು, ಬಸ್ಸಲ್ಲಿ ಹೋದ್ರು, ಟ್ರೈನಲ್ಲಿ ಹೋದ್ರು, ಎಲ್ಲೋದ್ರೂ ನಾವು ಎಲ್ಲೋ ಯಾರ್ಯಾರ ಜೊತೆ ಕೂತಿರ್ತೀವಿ, ಏನೇ ಒಂದು ಸಂಭಾಷಣೆ ನಡೆಯೋದ್ರೂ ಫಸ್ಟ್ ಧ್ಯಾನ ಹೇಳ್ಕೊಳ್ಳಕ್ಕೆ ಏನಾದ್ರು ಅವಕಾಶ ಸಿಗುತ್ತೆ ಅಂತ ಹೇಳ್ಬಿಟ್ಟು ಒಂದು ಉತ್ಸಾಹ ಇರುತ್ತೆ ಯಾವಾಗ್ಲೂ. ಸೊ ಜೊತೆಗೆ ಎಲ್ಲೆಲ್ಲಿ ಏನೇನಾಗತ್ತ ಫಸ್ಟ್ ಧ್ಯಾನ ಹೇಳ್ಕೊಳ್ಳಿ. ಜೊತೆಗೆ ಆ 1 ನಿಮಿಷನೂ ಸಮಯವನ್ನ ವ್ಯರ್ಥ ಮಾಡಬಾರ್ದು ಅನ್ನೋದೊಂದು ಒಂದು ಗಿಣಿಪಾಠ ನಮಗೆ. ಜೊತೆಗೆ ಅದು ಲೈವ್ ಆಗಿ ಅವರ ಮೂಲಕನೇ, ಅವರ ಆಚರಣೆಯಿಂದ, ಅವ್ರ ಮಾತುಗಳಿಂದ ನಮಗೆ ಸಿಕ್ಕಿದ್ದು ನನಗೆ ತುಂಬಾ ಗಾಢವಾಗಿ ನನಗೆ ಪರಿಣಾಮ ಬೀರ್ತು ಅಂತ ಹೇಳ್ಬೋದು. ತುಂಬಾ ಅದ್ಭುತವಾದ ಓಕೆ. ಒಂದು ನನಗೆ ಅನುಭವ. ಅದರಿಂದ ಜೊತೆ ನುಡಿದಂತೆ ನಡೆದು ತೋರಿಸೋದು, ಎಲ್ಲವನ್ನು ಪ್ರಾಯೋಗಿಕವಾಗಿ ತಗೊಳ್ಳುವಂಥದ್ದು. ಯಾವುದನ್ನು ನಂಬಿಕೆಗೆ ಎಲ್ಲೂ ದಾರಿ ಇಲ್ಲ ಅಲ್ಲಿ, ನಂಬಿಕೆಗೆ ಎಲ್ಲೂ ಆಸ್ಪದನೆ ಇರ್ತಿರ್ಲಿಲ್ಲ. ಎಲ್ಲವೂ ನಾವು ನಮ್ಮ ಮೇಲೆ ನಾವು ಪ್ರಯೋಗಗಳು ಮಾಡ್ಕೋಬೇಕು, ನಾವು ಅನುಭವವನ್ನ ಪಡ್ಕೋಬೇಕು, ಪ್ರಾಯೋಗಿಕವಾಗಿ ಅನುಭವಿಕ ಜ್ಞಾನ ಪಡ್ಕೋಬೇಕು ಅನ್ನೋದೊಂದು ತುಂಬಾ ಅದ್ಭುತವಾದ ಮಾರ್ಗದರ್ಶನ. ಇಲ್ಲಿ 18 ಸೂತ್ರಗಳು
ನನಗೆ 2 ವರ್ಷ ನನ್ನ ಮೇಲೆ ನಾನು ಪ್ರಯೋಗ ಮಾಡ್ಕೊಳ್ಳಿಕ್ಕೆ 18 ಸೂತ್ರಗಳೇ ನನಗೆ ಮಾರ್ಗದರ್ಶನ ಕೊಡ್ತಾ ಇತ್ತು. ಕೂತ್ರೆ ಇದ್ರೆ ನಿಂತ್ರೆ ಎಲ್ಲ ಹೋದ್ರು ನನಗೆ 18 ಸೂತ್ರಗಳೇ ನನಗೆ ಗುರುಗಳು. ಓಕೆ, ಸೂಪರ್ ಸರ್. ಸರ್, ಈಗ ಆ ತುಂಬಾ ಜನರಿಗೆ ಏನಾಗುತ್ತೆ ಅಂದ್ರೆ ಧ್ಯಾನಕ್ಕೆ ಬಂದ ತಕ್ಷಣ ಕುಟುಂಬದಲ್ಲಿ ವಿರೋಧ ಬರುತ್ತೆ. ಕೆಲವ್ರ ಮನೆಗಳಲ್ಲಿ ತುಂಬಾ ವಿರೋಧ ಮಾಡ್ತಾ ಇರ್ತಾರೆ. ಹಾಗೆ ನಿಮ್ಮ ಮನೆಯ ವಾತಾವರಣ ಹೇಗಿತ್ತು? ನೀವು ಧ್ಯಾನಕ್ಕೆ ಬಂದಾಗ ನಿಮ್ಮ ಕುಟುಂಬದವರ ಒಂದು ವರ್ತನೆ, ಅಭಿಪ್ರಾಯ ಹೇಗಿತ್ತು? ನಿಮ್ಗೆ ಸಹಕಾರ ಕೊಟ್ರ ಅಥವಾ ವಿರೋಧ ವ್ಯಕ್ತಪಡಿಸಿದ್ರ? ಅದನ್ನ ಸ್ವಲ್ಪ ಹೇಳಿ. ಯಾಕಂದ್ರೆ ತುಂಬಾ ಜನ ನಮ್ಮ ಮಾಸ್ಟರ್ಸ್ ಸಂಕಷ್ಟನ ತುಂಬಾ ಅಲ್ಲ, ಕೆಲವ್ರು ಕಷ್ಟ ಪಡ್ತಾ ಇದ್ದಾರೆ, ಹೇಳ್ತಾರೆ ಮನೇಲಿ ಮಾಡಕ್ ಬಿಡಲ್ಲ, ಹೋಗ್ಬೇಡ ಮಾಡ್ಬೇಡ ಅಂತಾರೆ ಅಂತ. ಅಂತಹವರಿಗೆ ನಿಮ್ಮ ಸಲಹೆ ಏನು? ನಿಮ್ಮ ಅನುಭವ ಹೇಗಿತ್ತು ಅಂತ ಹಂಚ್ಕೊಳ್ಳಿ ಸರ್. ನನಗೆ ನಮ್ಮ ಕುಟುಂಬದಲ್ಲಿ ನಾನೇ ಮೊದಲನೇ ವ್ಯಕ್ತಿ ಧ್ಯಾನಕ್ಕೆ ಬಂದಿದ್ದು ಅಂತ ಹೇಳ್ಬೋದು. ಜೊತೆಗೆ ನಾನು ಮೊದಲಿನಿಂದನೇ ಸಸ್ಯಾಹಾರಿ ಆಗಿದ್ರಿಂದ ನನ್ನ ಬಗ್ಗೆ ಸ್ವಲ್ಪ ಎಲ್ಲ ಅರಿವು ಇತ್ತು ನನ್ನ ಮನೆಯಲ್ಲಿ. ಸೊ ಈ ಮನುಷ್ಯ ಸ್ವಲ್ಪ ನನ್ನ ಪುಸ್ತಕಗಳನ್ನು ಓದೋದು, ಗಂಟೆಗಟ್ಲೆ ದಿನಗಟ್ಲೆ ಒಂದೇ ಕಡೆ ಕೂತ್ಕೊಂಡು ಓದಿ ಮಾಡೋಂಥ ಒಂದು ಅಭ್ಯಾಸಗಳೆಲ್ಲ ಇದ್ವು. ಜೊತೆಗೆ ನಮ್ಮ ತಂದೆ ತಾಯಿ ಎಲ್ಲ ಅರ್ತ್ಕೊಂಡು ಅರಿವು ಮಾಡ್ಕೊಳ್ತಾ ಇದ್ರು. ನನ್ನ ಹೆಂಡತಿಗೆ ಸ್ವಲ್ಪ ಕಸಿವಿಸಿ ಅನಿಸ್ತಾ ಇತ್ತು. ಜೊತೆಗೆ ಅವರು ಸ್ವಲ್ಪ ಒಂದು ಅಶಾಂತತೆಯನ್ನ ವ್ಯಕ್ತಪಡಿಸ್ತಾ ಇದ್ರು. ಅಂದ್ರೆ ಏನ್ ನೀನ್ ಧ್ಯಾನ ಕೂತ್ಕೊಂಡ್ಬಿಟ್ಟು ನಾವು ಮನೆ ಏನು ಆಗ್ಬೇಕು, ಏನಾದ್ರು ನೀನ್ ಏನ್ ಸನ್ಯಾಸಿ ಆಗ್ಬಿಟ್ಟಿದ್ಯಾ, ಈ ತರದೆಲ್ಲ ಮಾತುಗಳು ಬರುತ್ತೆ. ಬಟ್ ಕ್ರಮೇಣವಾಗಿ ಅವರು ನಮ್ಮಲ್ಲಿ ಬರುವಂತ ಒಂದು ಪರಿವರ್ತನೆಯಿಂದ ಅವ್ರಿಗೆಲ್ಲರಿಗೂ ಒಂದು ಅಂದ್ರೆ ಅವ್ರಿಗೆಲ್ಲರಿಗೂ ಒಂದು ಬೇರೆ ತರ ಒಂದು ಅನುಭವ ಆಯ್ತು ಅಂತ ನನಗೆ ಅನ್ಸುತ್ತೆ. ಕ್ರಮೇಣವಾಗಿ ಕೆಲವೇ ವರ್ಷಗಳಲ್ಲಿ ಎಲ್ಲರೂ ಧ್ಯಾನಿಗಳಾದ್ರು ನಮ್ಮ ಮನೆಯಲ್ಲಿ. ನಮ್ಮ ಅಪ್ಪ ಅಮ್ಮಂದಿನ ಹಿಡಿದು ನಮ್ಮ ಹೆಂಡತಿ ಮತ್ತೆ ನಮ್ಮ ಅಣ್ಣ ತಮ್ಮಂದ್ರು ಎಲ್ಲರಿಗೂ ಒಂದು ಧ್ಯಾನದ ಅನುಭವ ಪಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ಅಂತ ಹೇಳ್ಬೋದು. ಸೊ ಅದಾದ್ಮೇಲೆ ಯಾರು ಏನು ಅದ್ರ ಬಗ್ಗೆ ವಿರುದ್ಧವಾಗಿ ಮಾತಾಡೋದಾಗಿರ್ಬೋದು, ಇಲ್ಲ ಅದಕ್ಕೆ ಅಲ್ಲುಗಳಿಯೋದು ಆಗಿರ್ಬೋದು, ನೀವ್ ಮಾಡಬೇಡ ಅನ್ನೋದು ಹೇಳೋದಾಗಿರ್ಬೋದು, ಆ ಥರ ಏನು ನನಗೆ ನನ್ನ ಒಂದು ಭಾಗ್ಯ ಅಂತ ಹೇಳ್ಬೋದು. ನಮ್ಮ ಕುಟುಂಬದವರು ಎಲ್ಲರೂ ಅದಕ್ಕೆ ಸಹಕಾರ ಕೊಟ್ಟು ಈಗ್ಲೂ ಸಹ ಎಲ್ಲೇ ಹೋದ್ರು ಏನೇ ಹೋದ್ರು ಒಂದು ಕಾರ್ಯಕ್ರಮ ಇದೆ, ನಾವು ಹೋಗ್ಬೇಕು, ಇಲ್ಲ ಏನೋ ಒಂದು ಸಹಕಾರ ಬೇಕು ಅಂದ್ರೆ ಎಲ್ಲರೂ ಮುಂದಿರ್ತಾರೆ. ಸರ್, ಈಗ ಮಾಸ್ಟರ್ಸ್ಗೆ ಏನ್ ಸಲಹೆ ಕೊಡ್ತೀರಾ? ಅವ್ರ ಮನೆಗಳಲ್ಲಿ ವಿರೋಧ ವ್ಯಕ್ತ ಆಗುತ್ತೆ ಅಂತಾರೆ ಕೆಲವರು, ಅವಾಗ ಅವ್ರಿಗೆ ಏನ್ ಮಾಡಬಹುದು? ನನಗೆ ಇದು ತುಂಬಾ ಸಹಜ ಮೇಡಮ್. ಎಷ್ಟೋ ಮನೆಗಳಲ್ಲಿ ಹೆಂಡತಿಗೆ ಗಂಡ ತೊಂದರೆ ಕೊಡೋದು, ಗಂಡನಿಗೆ ಹೆಂಡತಿ ತೊಂದರೆ ಕೊಡೋದು, ಇಲ್ಲ ಮಕ್ಕಳು ಕೂತಿದ್ದಾಗ ಬಂದು ಎಬ್ಬಿಸ್ಬಿಡೋದು, ಇದೆಲ್ಲ ನಡೀತಾ ಇರುತ್ತೆ. ತುಂಬಾ ಸಹಜ. ಗಲಾಟೆಗಳಾಗ್ಬೋದು, ಏನ್ ಬೇಕಾದ್ರೂ ಆಗ್ಬೋದು. ಮುಖ್ಯವಾಗಿ ನಾವು ಏನ್ ಗೊತ್ತಾಗ್ಬೇಕು ಅಂತ ಹೇಳಿದ್ರೆ, ಏನೇ ಕಲಹ ಬಂದ್ರು ಸಹ ನಮ್ಮ ತಾಳ್ಮೆ ನಾವು ಕಳ್ಕೋಬಾರ್ದು. ಸತತವಾಗಿ ದಿನನಿತ್ಯ ನಿಮ್ಮ ಸಮಯಕ್ಕೆ ಮತ್ತೆ ಸಂಸಾರವನ್ನು ತೂಗ್ಲಿಕ್ಕೆ ಏನ್ ಸಮಯನೋ ಅದೆಲ್ಲ ಕೊಟ್ಟು ನಿಮ್ಮ ಸಾಧನೆಗೂ ಸ್ವಲ್ಪ ಸಮಯ ಕೊಡ್ಲೇಬೇಕು, ನಿಲ್ಲಿಸ್ಬಾರ್ದು ಅಂತ ನಾನು ಹೇಳ್ತೀನಿ. ಏನಾಗತ್ತೆ ಅಂದ್ರೆ, ಈಗ ದೀಪ ಬೆಳಗ್ದಾಗ ಒಂದ್ಸತಿ ದೀಪ ಬೆಳಗ್ದಾಗ ಯಾರಿಗೂ ಹೇಳದ್ ಬೇಕಾಗಿಲ್ಲ ಏನ್ ಮಾಡುತ್ತೆ ಆ ಕೆಲಸ ಅಂತ. ಸೊ ಧ್ಯಾನಿಗಳಾಗಿ ನಾವು ನಮ್ಮ ದೀಪವನ್ನ, ನಮ್ಮ ಉದ್ಧಾರವನ್ನು ನಾವು ಮಾಡ್ಕೊಂಡಾಗ ನೀವು ಒಂದ್ ದೀಪ ಹಾಕ್ತೀರ ಮನೆಗೆ. ಅವಾಗ ಏನಾಗತ್ತೆ, ಎಲ್ಲರಿಗೂ ಅದು ಏನೋ ಒಂದು ಅನುಭವ ಆಗುತ್ತೋ, ಏನೋ ಬದಲಾವಣೆ ಆಗಿದೆಯಲ್ಲ ನಮ್ಮ ಮನೇಲಿ, ನಾವು ಚರ್ಚೆ ಮಾಡಬಾರ್ದು, ವಾದ ವಿವಾದ ಆಗ್ಬಾರ್ದು ಅನ್ನೋದೊಂದು ಅವ್ರಿಗೆ ಸ್ತಬ್ಧವಾಗ್ತಾ ಹೋಗ್ತಾರೆ. ಅವರೇ ನಿಮ್ಮ ಹತ್ರ ಆಕರ್ಷಣೆ ಆಗಿ ಅವರು ನಿಮ್ಮ ಮಾತು ಕೇಳುವಂತ ಒಂದು ಸ್ಥಿತಿಗತಿಗಳಲ್ಲಿ ಅವರವರೇ ಬರ್ತಾರೆ. ಯಾಕಂದ್ರೆ ಒಂದು ದೀಪ ಹಚ್ಚಿದ್ಮೇಲೆ ಯಾರು ಹೇಳೋದ್ ಬೇಕಾಗಿಲ್ಲ, ಏನ್ ಕೆಲಸ ಮಾಡ್ತು ಅಂದ್ರೆ ಕತ್ಲೆನ ಓಡಿಸ್ತು ಅಂತ. ಆವಾಗ ಕತ್ಲೆ ಹುಡುಕಿದ್ರೆ ಎಲ್ಲಿ ಸಿಗುತ್ತೆ ಮನೆಯಲ್ಲಿ? ಒಂದು ಟ್ಯೂಬ್ಲೈಟ್ ಆನ್ ಮಾಡಿದಾಗ ಕತ್ಲೆ ಎಲ್ಲಿದೆ ಅಂದ್ರೆ ಎಲ್ಲೂ ಇರಲ್ಲ. ಸೊ ನೀವೇ ಆ ದೀಪ, ನೀವೇ ಅದು ಟ್ಯೂಬ್ಲೈಟ್. ಸೊ ನೀವು ಧ್ಯಾನ ಮಾಡ್ಲಿಕ್ಕೆ ನಿಮ್ಮ ಸಾಧನೆ ಮೇಲೆ ನೀವು ಗುರಿ ಇಟ್ಕೊಂಡು ನೀವು ಮಾಡಿದಾಗ ಎಲ್ಲರಿಗೂ ಏನಾಗತ್ತೆ ಅಂದ್ರೆ ಆ ಬೆಳಕೆ ಸಾಕು ಅವರ ಅಂಧಕಾರವನ್ನ ಓಡ್ಸಕ್ಕೆ, ಅವರ ಅಂಧವಿಶ್ವಾಸಗಳನ್ನ ಓಡ್ಸಕ್ಕೆ. ನಿಮ್ಮ ಕಂಪನಿಗಳೇ ಸಾಕು. ಒಬ್ಬ ವ್ಯಕ್ತಿಯಾದ ಮನೆಯಲ್ಲಿ ಧ್ಯಾನ ಮಾಡಿದ್ರೆ ಏನೇ ಕಷ್ಟ ನಷ್ಟಗಳು ಬಂದ್ರು ನಿಮ್ಗೆ ಅದು ಒಂದು ಸ್ಥಿತಿ ಕೊಡುತ್ತೆ ಧ್ಯಾನ ಮಾಡಕ್ಕೆ ಶುರು ಮಾಡಿದಾಗ. ಸೊ ನಿಮಗೆ ರಾತ್ರಿ ನಿದ್ದೆ ಮಾಡುವಾಗಾದ್ರೂ ನೀವು 1 ತಾಸು ನಿದ್ದೆ ಕಡಿಮೆ ಮಾಡ್ಕೊಂಡ್ರು ಸಹ ನಿದ್ದೆ 3 ತಾಸು ನಿಮ್ಗೆ ಕಡಿಮೆ ಆಗತ್ತೆ. ಆ ಒಂದು ಕ್ಷಣದಲ್ಲಿ ಯಾರು ನಿಮಗೆ ಏನು ಡಿಸ್ಟರ್ಬ್ ಮಾಡಲ್ಲ.
ಅಷ್ಟು ಮಾಡ್ಬೋದು, ಇಲ್ಲ ಬೆಳಿಗ್ಗೆ ಬೇಗ ಎದ್ದು ನೀವು ಮಾಡುವಂತ ಒಂದು ಛಲ ಅನ್ನೋದು ಇರ್ಬೇಕು, ಒಂದು ಹಠ ಅಂತ ಇರ್ಬೇಕು. ನನ್ನ ಉದ್ಧಾರಕ್ಕೆ ನಾನು ಮಾಡ್ಕೋಬೇಕು, ನನ್ನ ಉದ್ಧಾರ ಆದ್ರೆ ನಮ್ಮ ಸಂಸಾರನೂ ಉದ್ಧಾರ ಆಗತ್ತೆ ಅನ್ನೋ ನಮ್ಗೆ ಗೊತ್ತಾಗತ್ತೆ. ಸೊ ಏನೇ ನಕಾರಾತ್ಮಕ ಖಂಡಿತ ಸ್ಥಿತಿ ಸರ್. ಅಂಜಿಕೋಬೇಡಿ, ನಾಚಿಕೆ ಪಡ್ಕೋಬೇಡಿ, ಇದ್ರಲ್ಲಿ ಏನು ಅವಮಾನ ಅನ್ನೋದು ಏನು ಇಲ್ಲ. ನಮ್ಮ ಉದ್ಧಾರ ನಾವು ಮಾಡ್ಕೋಬೇಕು. ನಿಮ್ಮ ಉದ್ಧಾರಕ್ಕೆ ನೀವು ಫೋಕಸ್, ಯಾರನ್ನ ನೀವು ಅದಕ್ಕೆ ಕನ್ವಿನ್ಸ್ ಮಾಡೋದು ಅಂದ್ರೆ ನೀವು ಒಂದು ಮೆಚ್ಚಿಸೋದಾಗ್ಲಿ, ಅವ್ರ ಜೊತೆ ವಾದ ಮಾಡೋದಾಗ್ಲಿ, ಜಗಳಕ್ಕೆ ಇಳಿಯೋದಾಗ್ಲಿ, ಇದೆಲ್ಲ ಮಾಡಬೇಡಿ. ಯಾಕಂದ್ರೆ ಅದು ಮತ್ತೆ ನಕಾರಾತ್ಮಕ ಸ್ಥಿತಿಗೆ ಹೋಗುತ್ತೆ, ಅದು ಇನ್ನೂ ವಿರುದ್ಧವಾಗಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಯಾವ್ದಕ್ಕೂ ಏನು ನೀವು ಮೆಚ್ಚಿಸೋದು, ಅದಕ್ಕೆ ಜವಾಬ್ ಕೊಡೋದು, ಹೇಳ್ಕೊಡೋದು, ಇದೆಲ್ಲ ಏನು ಬೇಕಾಗಿಲ್ಲ. ನಮ್ಮ ಸಾಧನೆ ಮೇಲೆ ನಾವು ಫೋಕಸ್ ಮಾಡೋಣ, ಕ್ರಮೇಣವಾಗಿ ಎಲ್ಲರೂ ಬರ್ತಾರೆ. ಅದ್ಭುತ ಸರ್, ತುಂಬಾ ಚೆನ್ನಾಗಿ ಹೇಳಿದ್ರಿ. ಧ್ಯಾನದ ದೀಪ ಹಚ್ಚಿದ ಮೇಲೆ ಅಲ್ಲಿ ಬರೀ ಬೆಳಕೆ ಇರುತ್ತೆ, ಕತ್ತಲೆ ಇರೋಕ್ ಸಾಧ್ಯನೇ ಇಲ್ಲ ಅನ್ನೋ ಸಂದೇಶ ತುಂಬಾನೇ ಅರ್ಥಪೂರ್ಣವಾಗಿದೆ. ಈಗ ನಿಮ್ಮ ಒಂದು ಜೀವನದ ಉದ್ದೇಶ ಅಂತಂದ್ರೆ, ನಾವು ಸೋಲ್ ಪ್ಲಾನ್ ಅಂತೀವಲ್ಲ, ಅದು ಏನು, ಮತ್ತೆ ಆ ಉದ್ದೇಶನ ಹೇಗ್ ಕಂಡುಕೊಂಡ್ರಿ ಅಂತ ಹೇಳಿ ಸರ್. ನನಗೆ ಪತ್ರಿಜಿಯವರನ್ನ ಭೇಟಿ ಮಾಡಿದ ತಕ್ಷಣ ನನಗೆ ಸಿಕ್ಕಾಪಟ್ಟೆ ನಮ್ಮನ್ನ ನಾನು ಕಲಕ್ದಂಗಾಯ್ತು, ಶೇಕ್ ಮಾಡ್ದಂಗಾಯ್ತು. ನನಗೆ ಆ ಒಂದು ಗಾಢವಾದ ಒಂದು ನಿದ್ದೆಯಿಂದ ಎದ್ದಂಗಾಯ್ತು ನನಗೆ. ಜೊತೆಗೆ ಸಿಕ್ಕಾಪಟ್ಟೆ ಹಸಿವು, ಧ್ಯಾನದ ಪ್ರಚಾರ ಮಾಡ್ಬೇಕು ಅನ್ನೋ ಎಷ್ಟು ಹಸಿವು ಅಂದ್ರೆ, ಎಷ್ಟೇ ಹೇಳಿಕೊಟ್ರು ಕಡಿಮೆನೆ, ಎಷ್ಟೇ ನಾವು ಕಲ್ತ್ಕೊಂಡ್ರು ಕಡಿಮೆನೆ ಅನ್ನೋ ಆ ಸಂಕಲ್ಪ ತುಂಬಾ ಆಳವಾಗಿ ಬಂತು. ಅಂದಿನಿಂದ ಇದುವರೆಗೂ ಇನ್ನೂ ಬೆಳಿತಾನೆ ಇದೆ ಹೊಸ್ತು ಕಡಿಮೆ ಅಂತೂ ಆಗಿಲ್ಲ ಅಂತ ಹೇಳ್ಬೋದು. ಸೊ ಅದು ನನಗೆ ತುಂಬಾ ಪರಿಣಾಮ ಬೀರ್ತು. ಅದು ನನ್ನ ಜೀವನಕ್ಕೆ ಒಂದು ಈ ಜನ್ಮಕ್ಕೆ ಅದೊಂದೇ ನನ್ನ ಗುರಿ ಅಂತ ಹೇಳ್ಬೋದು. ಧ್ಯಾನ ಪ್ರಚಾರ ಮಾಡೋದು, ಪಿರಮಿಡ್ಗಳನ್ನ ನಿರ್ಮಾಣ ಮಾಡೋದು, ಸಸ್ಯಾಹಾರಿಗಳನ್ನ ಮಾಡೋದು, ಸ್ವಾಧ್ಯಾಯವನ್ನ ಇನ್ನಷ್ಟು ಜ್ಞಾನ ಪಡ್ಕೊಳ್ಳೋದು, ಪ್ರಾಯೋಗಿಕವಾಗಿರೋದು. ಯಾಕಂದ್ರೆ ನನ್ನ ಜೀವನ ಹೇಗಾಗಿದೆ ಅಂದ್ರೆ ಸಂಪೂರ್ಣವಾಗಿ ನಿರಾಯಾಸ ಆಗೋಗಿದೆ ಈಗ. ಎಲ್ಲ ತರದ ಆ ಅದ್ಭುತವಾದ ಆ ಒಂದು ಸದೃಢತೆ, ಮತ್ತೆ ಒಂದು ಅಭಿವೃದ್ಧಿ, ಎಲ್ಲ ತರದ ಒಂದು ಆರೋಗ್ಯ ಸಿಕ್ಕಿದೆ ನನಗೆ. 5 ತರದ ಆರೋಗ್ಯ: ಮಾನಸಿಕ, ದೈಹಿಕ, ಆಧ್ಯಾತ್ಮಿಕ, ಸಾಮಾಜಿಕ, ಆರ್ಥಿಕ. ಈ 5 ತರ ಆರೋಗ್ಯ ನನಗೆ ನಿರಾಯಾಸವಾಗಿ ಸಿಗ್ತಾ ಇದೆ. ಸೊ ಇನ್ನೇನು ಬೇಕಾಗಿದೆ ಈ ಜೀವನ. ಈ ಕ್ಷಣದಲ್ಲೇ ನಾನು ಆ ಬೇರೆ ಜನ್ಮಕ್ಕೆ ವರ್ಗಾವಣೆ ಆಗ್ಲಿಕ್ಕೂ ಸರಿ, ಈ ಜನ್ಮವನ್ನ ಸಂಪೂರ್ಣವಾಗಿ ಎಲ್ಲ ಮನೋರಂಜಕವಾಗಿ, ಆನಂದವಾಗಿ, ಖುಷಿಯಿಂದ ಜೀವನ ಮಾಡೋದಕ್ಕೂ ಸರಿ, ವಿಜೃಂಭಣೆಯಿಂದ ಇರೋದು ಸರಿ. ಯಾವುದೇ ಒಂದು ಸ್ಥಿತಿಗತಿಗಳಲ್ಲಿ ಒಂದೇ ಅಂದ್ರೆ ಒಂದು ಸಮತಾ ಭಾವನೆ ನನ್ನಲ್ಲೇ ನಾನು ಕಂಡುಕೊಂಡಿದ್ದೀನಿ ಅಂತ ಹೇಳ್ಬೋದು. ಯಾವುದೇ ಈ ಮಾನ ಮಧುರ, ಅಪಮಾನ ಮಧುರ ಅಂತ ಹೇಳ್ತೀವಲ್ಲ, ಇದು ಸುಖ ಮಧುರ, ದುಃಖ ಮಧುರ, ಇದೆಲ್ಲ ಅನುಭವಿಕವಾಗಿ ನನಗೆ ಬರ್ತಾ ಇದೆ ಅಂತ ಹೇಳ್ಬೋದು. ಥ್ಯಾಂಕ್ ಯು ಸರ್. ಸರ್, ಈಗ ಸಾಧಕರಿಗೆ ಗುರುವಿನ ಸಾಂಗತ್ಯ ಅನ್ನೋದು ಅಗತ್ಯ ಇರುತ್ತೆ. ಅದೆಷ್ಟು ಮುಖ್ಯ? ಈಗ ಪತ್ರಿಜಿಯವ್ರ ದೇಹತ್ಯಾಗ ಆದ ನಂತರ ಎಷ್ಟೊಂದು ಜನ ಧ್ಯಾನಿಗಳು ಬಂದಿದ್ದಾರೆ, ಅವ್ರಿಗೆ ನಿಮ್ ಸಂದೇಶ ಏನ್ ಕೊಡ್ತೀರಾ? ಮೇಡಮ್, ನಮಗೆ ಪತ್ರಿಜಿಯವರು ಸಿಕ್ಕದಾಗಿಂದ ನಮಗೆ ಆಂತರಿಕ ಗುರು ನಾವೇ. ಅಂತರ್ಗುರು ಅಂತ ಹೇಳಿದ್ರೆ ನಾವೇ. ಈಗ ನಮಗೆ ಒಂದು ಅಂಗಡಿಗೆ ಹೋಗ್ಬಿಟ್ಟು ಏನೋ ಒಂದು ಖರೀದಿ ಮಾಡಬೇಕು ಅಂತ ಇಟ್ಕೊಳ್ಳಿ, ನೀವು ಒಂದು ಬಟ್ಟೆ ಖರೀದಿ ಮಾಡ್ಬೇಕು ಅಂತ ಅನ್ಕೊಂಡಾಗ ನೀವು ಖರೀದಿ ಮಾಡ್ಬೇಕು ಅನ್ನೋ ಒಂದು ನಿರ್ಧಾರ ನಾನ್ ತಗೊಳ್ಳೋದು. ಆಮೇಲೆ ಬಾಹಿರ್ ಗುರು ಬರ್ತಾರೆ, ಅಂದ್ರೆ ಅಂಗಡಿಯವ್ರು ಬರ್ತಾರೆ ನಮ್ಗೆ ಅದನ್ನ ಏನ್ ಬೇಕೋ ಅದನ್ನ ಕೊಡ್ಲಿಕ್ಕೆ ಅಂತ. ಸೊ ನಮಗೆ ನಾವೇ ಗುರುಗಳು ಅನ್ನೋದು ಮೊದಲನೇ ಒಂದು ತತ್ವ. ನಮಗೆ ನಾವೇ ದಾರಿ ದೀಪ ಅಂತ, ಅಪ್ಪೋ ದೀಪೋಭವ ಅಂತ ಏನು ಬುದ್ಧನ ಹೇಳಿದ್ದಾರೆ, ಅದು ಪರಮ ಸತ್ಯ. ನಾವು ಅನ್ಕೋಬಹುದು ಪತ್ರಿಜಿಯವರು ಬಂದು ನಮಗ್ ಕೊಟ್ರು, ನಮ್ಮಲ್ಲೇ ಪತ್ರಿಜಿ ಇದ್ದಾರೆ, ಅವರ ಜ್ಞಾನ ನಮ್ಮಲ್ಲೇ ಇತ್ತು, ಅದು ಗೋಚರ ಆಗ್ತಾ ಇರ್ಲಿಲ್ಲ ಅಷ್ಟೇ. ಅವರಿಂದ ನಾವು ಯಾವಾಗ ನಮಗೆ ನಮ್ಮ ಹಸಿವು, ನಮ್ಮ ತವಕದಿಂದ ಏನೋ ನಮಗೆ ಇನ್ನೂ ಜ್ಞಾನ ಬೇಕು, ನನಗೆ ಶಾಂತಿಯ ಒಂದು ಮಾರ್ಗ ಬೇಕು, ಒಂದು ನೆಮ್ಮದಿಯ ಮಾರ್ಗ ಬೇಕು, ಆನಂದವನ್ನ ಉಂಟು ಮಾಡುವಂತ ಮಾರ್ಗ ಬೇಕು ಅನ್ನೋದು ನಮ್ಮ ಆಳದಲ್ಲಿ, ನಮ್ಮ ಒಂದು ಮಾನಸಿಕ ಒಂದು ಸ್ಥಿತಿಗಳಲ್ಲಿ, ನಮ್ಮ ಭಾವನಾತ್ಮಕ ಪ್ರದೇಶದಲ್ಲಿ ಅದು ಆ ಹಸಿವು ಮೂಡ್ತಾ ಇರುತ್ತೆ. ಯಾವಾಗ ಈ ಹಸಿವು ತುಂಬಾ ಹೆಚ್ಚಾಗುತ್ತಾ ಹೊರಗಿನಿಂದ ಅದೇ ಒಂದು ಪ್ರತಿಬಿಂಬ ನಮಗೆ ಸಿಗುತ್ತೆ. ಎಲ್ಲದರಲ್ಲೂ ನಾವೇ ಇರೋದು, ನಮ್ಮಲ್ಲೇ ಎಲ್ಲರೂ ಇದ್ದಾರೆ, ಮತ್ತೆ ಎಲ್ಲರಲ್ಲೂ ನಾವೇ ಇದ್ದೀವಿ ಅಂತ ಹೇಳ್ಬೋದು. ಸೊ ಆ ತರ ಬಂದಾಗ ಎಲ್ಲವೂ ಒಂದು ಪ್ರತಿಬಿಂಬ, ಒಂದು ಕ್ಷಣಿಕ, ತಾತ್ಕಾಲಿಕ.
ಒಂದನೇ ತರಗತಿ ಗುರುಗಳಾದ್ಮೇಲೆ 2ನೇ ತರಗತಿಗೆ ಹೋಗ್ತೀವಿ, 2ನೇ ತರಗತಿ ಆದ್ಮೇಲೆ 10ನೇ ತರಗತಿಗೆ ಹೋಗ್ತೀವಿ. ಈ ತರ ಎಲ್ಲ ಒಂದೊಂದು ಸ್ಥಿತಿಗತಿಗಳಲ್ಲಿ ನಾವು ಬಿ.ಕಾಂ ಓದ್ಬೇಕು ಅಂತ ಹೋದಾಗ ಬಿ.ಕಾಂ ಕಾಲೇಜ್ ಸೇರ್ಕೊಳ್ತೀವಿ, ಅಲ್ಲಿ ಲೆಕ್ಚರ್ಸ್ ಸಿಗ್ತಾರೆ. ಬಿ.ಎಸ್.ಸಿ ಓದ್ಬೇಕು ಅಂದ್ರೆ ಬಿ.ಎಸ್.ಸಿ ಲೆಕ್ಚರ್ಸ್, ಬಿ.ಎಸ್.ಸಿ ಕಾಲೇಜ್ ಸಿಗುತ್ತೆ, ಅಲ್ಲಿ ಬರೋರೆಲ್ಲ ಅದಕ್ಕೆ ಅಂತ ಬಂದಿರ್ತಾರೆ. ಸೊ ಎಲ್ಲವೂ ನಮ್ಮ ಆಯ್ಕೆ, ನಾವು ನಮ್ಮ ನಿರ್ಧಾರಗಳು, ನಮ್ಮ ಆಯ್ಕೆಗಳಿಂದ ಎಲ್ಲವೂ ಹೊರಗಿನ ಪ್ರಪಂಚ ಸೃಷ್ಟಿಯಾಗತ್ತೆ ಅಂತ ಹೇಳ್ಬೋದು. ಜೊತೆಗೆ ನಮಗೆ ಎಲ್ಲದಕ್ಕಿಂತ ಅದ್ಭುತವಾಗಿ ನಮ್ಗೆ ಗುರು ಸಿಕ್ಕಿದ್ದು ಅಂದ್ರೆ ನಮಗೆ ಉಸಿರಾಟವೇ ನಮ್ಮ ಗುರು ಅಂತ. ನನ್ನಲ್ಲೇ ಇರುವಂತ ಉಸಿರಾಟ, ಅದನ್ನು ಮರ್ತಿರ್ತೀವಿ. ಖಂಡಿತ. ಸೊ ನಮಗೆ ಗೋಚರ ಆಗದೆ ಇರುವಂತದನ್ನ ಪುನರ್ ಜಾಗೃತಗೊಳಿಸಿರುವಂತದ್ದು. ಮತ್ತೆ ಅದಕ್ಕೆಲ್ಲ ನಮಗೆ ನಮಗೆ ಸಿಕ್ಕಿದಂತ ಎಲ್ಲ ಗುರುಗಳಿಗೂ ನಾವು ಆ ಒಂದು ಕೃತಜ್ಞತೆಯನ್ನ ನಾವು ಸಲ್ಲಿಸಲೇಬೇಕಾಗತ್ತೆ. ನಮಗೆ ನಮ್ಮ ಜೀವನದಲ್ಲಿ ಪತ್ರಿಜಿಯವರು ಸಿಕ್ಕಿದ್ರು. ಅವ್ರು ಹೇಳೋದಂದ್ರೆ ನನಗೆ ಯಾರಿಗೂ ನಂಬೇಡಿ, ಬುದ್ಧನು ಹೇಳಿದ್ದು ಅಂದ್ರೆ ಯಾರಿಗೂ ನಂಬೇಡಿ, ಯಾರನ್ನು ಫಾಲೋ ಮಾಡಬೇಡಿ, ಜ್ಞಾನ ತಗೊಳ್ಳಿ, ಬಟ್ ನೀವೇನ್ ಮಾಡ್ಬೇಕೋ ಅದನ್ನ ಮಾಡಿ ಅಂತ. ಲಿಸನ್ ಅಂಡ್ ಲರ್ನ್ ಫ್ರಮ್ ಎವ್ರಿ ಒನ್ ಬಟ್ ಡೂ ವಾಟ್ ಟು. ಸೊ ಎಲ್ಲರಿಂದ ಜ್ಞಾನ ತಗೊಳ್ಳೋನು ಹೇಳುವಂಥದ್ದು ಕೇಳಿಸ್ಕೊಳ್ಳಿ, ಬಟ್ ನಿನಗೇನ್ ಸರಿ ಅನ್ಸೋದು ಅದು ಮಾಡುವಂತ. ಅಂದ್ರೆ ಬಾಹ್ಯದಲ್ಲಿ ಬರುವಂತ ಗುರುಗಳು ಶಾಶ್ವತವಾಗಿರಲ್ಲ, ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ. ನಮ್ಮೊಳಗಿರುವಂತಹ ಗುರುವನ್ನೇ ನಾವು ಫಾಲೋ ಮಾಡ್ಬೇಕು. ನನ್ನ ಗುರುವೇ, ನನ್ನ ಶ್ವಾಸವೇ ನನ್ನ ಗುರು ಅಂತ ಹೇಳ್ತಾ ಇದ್ದಾರೆ. ನಮ್ಮನ್ನ ನಾವು ಅರ್ಸ್ಕೊಂಡ್ರೆ ಇಡೀ ವಿಶ್ವವನ್ನ ಅರ್ಕೊಂಡಂಗೆ. ಅಷ್ಟೇ. ಸೂಕ್ಷ್ಮದಲ್ಲಿ ಎಲ್ಲ ಇದೆ ಅಂತ. ಓಕೆ ಸರ್, ಈಗ ಎಲ್ಲ ಹೇಳ್ತಾ ಇರ್ತಾರೆ ಯುಗ ಪರಿವರ್ತನೆಯ ಸಮಯ, ಈಗ ಕಲಿಯುಗದಿಂದ ಸತ್ಯಯುಗಕ್ಕೆ ಇದೆಲ್ಲ ಟ್ರಾನ್ಸಿಷನ್ ಪೀರಿಯಡ್ ಹೀಗೆಲ್ಲ ಆಗ್ತಾ ಇದೆ ಅಂತ. ಈ ಸಂದರ್ಭದಲ್ಲಿ ಜನರಿಗೆ ಧ್ಯಾನದ ಅವಶ್ಯಕತೆ ಎಷ್ಟಿದೆ ಅಂತ ಹೇಳ್ತೀವಿ? ಮೇಡಮ್, ಈಗ ಆ, ಇಡೀ ಒಂದು ಭೂಮಂಡಲಕ್ಕೆ ಬೇಕಾಗಿರುವಂಥದ್ದು ಒಂದು ಶಾಂತಿ ಮಂತ್ರ, ಒಂದು ಸಹನೆಯ ಮಂತ್ರ, ಜ್ಞಾನದ ಮಂತ್ರ ಅಂತ ಹೇಳ್ಬೋದು. ಯಾಕಂದ್ರೆ ಆ ಈಗಿರುವಂತ ಒಂದು ವೇಗ ಎಷ್ಟಿದೆ ಅಂತ ಹೇಳಿದ್ರೆ, ಈ ಕ್ಷಣದಲ್ಲೇ ಮೋಕ್ಷ ಸಿಗುತ್ತೆ. ಹ್ಮ್ ಈ ಕ್ಷಣದಲ್ಲೇ ಸೂಕ್ಷ್ಮದಲ್ಲಿ ಮೋಕ್ಷ, ನಂಗೆ ಈ ಕ್ಷಣದಲ್ಲೇ ಮೋಕ್ಷ ಸಿಗುತ್ತೆ. ನಾವು ಅದನ್ನ ಎಲ್ಲಿ ಹುಡುಕ್ಬೇಕು ಅನ್ನೋದು ಹೋಗೋದಕ್ಕೆ ನಮ್ಮಲ್ಲೇ ನಾವು ಕೂತ್ಕೊಂಡಾಗ, ಆ ಹಿಂದಿನ ಕಾಲದಲ್ಲಿ ನೂರಾರು ವರ್ಷ ಮಾಡಿ ತಪಸ್ಸು ಮಾಡಿ ಗಳಿಸ್ಕೊಳ್ಳೋಂತ ಒಂದು ಇದು ಜ್ಞಾನ ಈಗ ಸೂಕ್ಷ್ಮದಲ್ಲೇ ಸಿಗುತ್ತೆ ಅಂತ ಹೇಳ್ತೀವಿ. ಯಾಕಂದ್ರೆ ಇದು ಆಧ್ಯಾತ್ಮಿಕ ಯುಗದ ಜೊತೆಗೆ ತಂತ್ರಜ್ಞಾನದ ಯುಗ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಂದ ಹಿಡಿದು ಏನು ಗೊತ್ತಿಲ್ಲ ಅಂದ್ರೆ ಒಂದು ಸಣ್ಣ ವಿಡಿಯೋ ಯೂಟ್ಯೂಬ್ ಅಲ್ಲಿ ನೋಡ್ಕೊಂಡು ನಾವು ಆ ಜ್ಞಾನವನ್ನೆಲ್ಲ ಪಡ್ಕೋಬಹುದು. ಅಂದ್ರೆ ಒಂದು ಒಂದು ಮಾಯಾಜಾಲ ಅಂತ ಹೇಳ್ಬೋದು, ಇಲ್ಲ ಅಂತರ್ಜಾಲ ಅಂತ ಹೇಳ್ಬೋದು, ಇಲ್ಲ ನಮಗೆ ಆ ಎಷ್ಟೋ ಲೋಕಗಳಿಗೆ ಪ್ರಯಾಣ ಮಾಡಿ ನಾವು ತಗೊಳ್ಳೋಂತ ಜ್ಞಾನವನ್ನ ಬರೀ ಒಂದು ವಿಡಿಯೋ ಇಂದ, ಒಂದು ಇಂಟರ್ನೆಟ್ ಇಂದ ನಾವು ತಗೊಳ್ಬೋದು. ಅಷ್ಟು ಎಲ್ಲ ನಮಗೆ ಇದೆ ಈಗ. ಈಗ ನಮ್ಮ ಸಾಧನೆ ಮಾಡೋದು ಸಾಕು, ಬಟ್ ಅಷ್ಟೇ ಆ ಕಲಹನೂ ಇದೆ. ಮನುಷ್ಯನಿಗೆ ಅಶಾಂತತೆ ಮತ್ತೆ ಈ ಅಂತರ್ಕಲಹ ಬೇರೆ ಎಲ್ಲ ಹೊರಗಿನ ಪ್ರಪಂಚಕ್ಕಿಂತ ಹೆಚ್ಚು ಶುರು ಆಗೋದು ನಮ್ಮ ಅಂತರ್ಕಲಹ ಅಂತ ಹೇಳ್ಬೋದು. ನಮ್ಮಲ್ಲೇ ಉದ್ವೇಗತನ ಇರುತ್ತೆ, ನಮ್ಮಲ್ಲೇ ಅಶಾಂತತೆ ಇರುತ್ತೆ, ನಮ್ಮಲ್ಲೇ ಪ್ರಶ್ನೆಗಳು ಇರ್ತವೆ, ನಮ್ಮಲ್ಲೇ ಒಬ್ಬರ ಮೇಲೆ ಒಬ್ರು ಸಂಶಯ ಮಾಡೋದು, ಮತ್ತೆ ನಾವು ಒಬ್ಬರ ಮೇಲೆ ಒಬ್ರು ದೂಷಿಸೋದು, ಎಲ್ಲವೂ ಎಲ್ಲವೂ ಇದೆ. ಅಮೃತನೂ ಇದೆ, ವಿಷನೂ ಇದೆ. ನಾವು ಏನು ಹೌದು. ಅದನ್ನ ಆಯ್ಕೆಗಳು ಮಾಡೋದನ್ನ ಕಲಿಬೇಕು. ಪ್ರತಿ ಕ್ಷಣದಲ್ಲಿ ನಮ್ಮ ಹೆಜ್ಜೆ ಎಲ್ಲಿರ್ತಾ ಇದೀನಿ ಅನ್ನೋದನ್ನ ಅರಿವು ಮಾಡ್ಕೋಬೇಕು. ಮತ್ತೆ ಏನು ಮಾತು ನಮ್ಮ ಬಾಯಲ್ಲಿ ಬರ್ತಾ ಇದೆ ಅನ್ನೋದನ್ನ ಅರಿವು ಮಾಡ್ಕೋಬೇಕು. ಏನು ನಮ್ಮ ತಲೆಯಲ್ಲಿ ಯೋಚನೆಗಳು ಹೊಡಿತಾ ಇದೆ ಅನ್ನೋದು ಗೊತ್ತಾಗ. ಯಾಕಂದ್ರೆ ಈ ಕಾಲದಲ್ಲಿ ನಮಗೆ ಬುದ್ಧಿ ಕೊಡುವಂಥದ್ದು ಒಂದು ತಂತ್ರಜ್ಞಾನದಿಂದ ನಾವು ಕಲಿಯುವಂಥದ್ದು ಸಾಕಷ್ಟಿದೆ. ಈ ಒಂದು ಮೊಬೈಲ್ ನಂಬರ್ ಡಯಲ್ ಮಾಡಿದಾಗ ಎಲ್ಲರಿಗೂ ಹೋಗೋದಿಲ್ಲ ಆ ನಂಬರು. ಯಾರಿಗೆ ನಾವು ಡಯಲ್ ಮಾಡಿರ್ತೀವಿ ಅವ್ರಿಗೆ ಕನೆಕ್ಟ್ ಆಗೋದು. ಲಕ್ಷಗಟ್ಲೆ ಕೋಟಿಗಟ್ಲೆ ಕನೆಕ್ಷನ್ಸ್ ಇದ್ರೂ ಸಹ ನಾನು ಯಾವ ನಂಬರ್ಗೆ ಡಯಲ್ ಮಾಡಿದೀನೋ ಅವರೇ ನಮಗೆ ಮಾತಾಡೋಕ್ಕಾಗಲ್ಲ. ಅಂದ್ರೆ ನಾವು ಏನನ್ನ ಅನ್ಕೊಳ್ತೀವೋ ಅದು ನಡೀತಾ ಇದೆ ಅಂತ. ಎಲ್ಲೇ ಇರ್ಲಿ ಅವರು ಕನೆಕ್ಷನ್ ಸಿಗ್ತಾ ಇದೆ. ಸೊ ಅದರಿಂದ ನಾವ್ ಏನ್ ಕಲಿತೀವಿ? ನಮ್ಮ ಸಂಕಲ್ಪದಿಂದ ಏನು ಬೇಕಾದ್ರೂ ನಾನು ಸಾಧನೆ ಮಾಡ್ಬೋದು, ನಾನು ಏನ್ ಅನ್ಕೊಳ್ತೀನೋ ಅದು ಆಗ್ತಾ ಇದೆ ಅಂತ. ಸೊ ಇದೆಲ್ಲ ಒಂದು ಎಲ್ಲಿ ಕೂತ್ಕೊಂಡ್ರೆ ಎದ್ರೆ ಎಲ್ಲ ಕಡೆ ಜ್ಞಾನದ ಅನುಭವ ಆಗುತ್ತೆ. ನಾವು ಅದನ್ನ ಸ್ವೀಕಾರ ಮಾಡ್ಲಿಕ್ಕೆ ಮತ್ತೆ ಅದನ್ನ ಅರ್ಥಕೊಂಡು ಮುಂದೆ ಹೋಗೋದಕ್ಕೆ ನಮ್ಮಲ್ಲಿ ಒಂದು ಕ್ಷಮತೆನ ಬೆಳೆಸ್ಕೋಬೇಕು ಅಂತ ಹೇಳ್ತೀನಿ ನಾನು.
ಯಾಕಂದ್ರೆ ಕಲಾನೂ ಇದೆ, ವಿಷನೂ ಇದೆ, ಅಮೃತನೂ ಇದೆ, ಎರಡು ಪಕ್ಕದಲ್ಲೇ ಇದೆ. ನಾವು ಅದಕ್ಕೆ ಅರಿವು ಇಲ್ಲ ಅಷ್ಟೇ. So, ಆ ಯುಗಗಳು ಏನೇ ಇರ್ಲಿ, ಯಾವುದೇ ತರ ಇರ್ಲಿ, ಆ ಯಾವಾಗ್ಲೂ ಅದು ಅವಕಾಶ ಇದ್ದೇ ಇದೆ. ಜ್ಞಾನ, ಆತ್ಮಜ್ಞಾನಕ್ಕೆ ಯುಗ ಇಲ್ಲ, ಆತ್ಮಜ್ಞಾನಕ್ಕೆ ಯಾವ ಸಮಯ ಇಲ್ಲ. ಓಕೆ, ನಾವು ಕಣ್ಣು ತೆರೆದಾಗ ನಮ್ಮ ಪ್ರಪಂಚ ಸೃಷ್ಟಿ ಆಗುತ್ತೆ, ನಾವು ಕಣ್ಣು ತೆರೆದಾಗ ನಮಗೆ ಜ್ಞಾನ ಸಿಗುತ್ತೆ. ನಮ್ಮನ್ನ ನಾವು ರೆಡಿ ಮಾಡ್ಕೊಳ್ಳೋಣ, ನಮ್ಮನ್ನ ನಾವು ಬೆಳೆಸೋಣ, ನಮ್ಮನ್ನ ನಾವು ಅರಿತುಕೊಳ್ಳೋಣ ಅನ್ನೋ ಒಂದು ಸಂಕಲ್ಪ ನಮ್ಮೆಲ್ಲ ನಾವು ಮಾಡ್ಕೊಂಡು ಸಾಕು. ಅದ್ಭುತ ಸರ್, ತುಂಬಾ ವಿವರಗಳನ್ನ ಹೇಳಿದ್ರಿ. ನಿಮ್ಮ ಒಂದು ಪರಿಚಯದ ಈ ಕಾರ್ಯಕ್ರಮ ಮತ್ತೆ ಧ್ಯಾನದ ಬಗ್ಗೆ ನೀವು ಕೊಟ್ಟಿರೋ ಸಂದೇಶಗಳು, ಮತ್ತೆ ಮಾಸ್ಟರ್ಸ್ಗೆ ಇದ್ದಂತಹ ಹಲವಾರು ಸಂಶಯಗಳನ್ನ ಬಗೆಹರಿಸಿದೀರಾ. ಅತ್ಯುತ್ತಮವಾದಂತಹ ಒಂದು ಸಂಭಾಷಣೆ ಅಂತ ಹೇಳ್ಬೋದು. ನಿಮ್ಮ ಬಗ್ಗೆ ಎಲ್ಲರಿಗೂ ಪರಿಚಯ ಸಿಕ್ತು, ಮತ್ತೆ ನಿಮ್ಮ ಸಂದೇಶಗಳು ಕೂಡ ಎಲ್ಲರಿಗೂ ಬಹಳ ಉಪಯುಕ್ತ ಆಗುತ್ತೆ. ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತ ತಮಗೆ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್, ತುಂಬಾ ಧನ್ಯವಾದ ನಿಮಗೂ ಮತ್ತೆ PMC ಬಾಗಲಕೋಟೆ ತಂಡದವ್ರಿಗೆ, ಮತ್ತೆ ಎಲ್ಲಾ ಧ್ಯಾನಿಗಳು, ವೀಕ್ಷಕರಿಗೂ ನಿಮಗೂ ಕೃತಜ್ಞತೆಗಳು. ಮಾಸ್ಟರ್ಸ್, ಥ್ಯಾಂಕ್ ಯು, ತುಂಬಾ ಧನ್ಯವಾದ.